ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ. ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಕರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸಪರಾನ್ ರಘೂತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಮಾಧ್ವಾಗಮಾರ್ಥವಿಶದೀಕರಣಪ್ರವೀಣಃ ದುರ್ವಾದಿಗರ್ವಗಿರಿವಜ್ರವಚೋ ವಿನೋದಿ. ಶ್ರೀಸತ್ಯಧರ್ಮಗುರುರಾಣ್ಮಯಿ ಸುಪ್ರಸನ್ನಃ ಭೂಯಾಧ್ವಯಾಸ್ಯ ವರತಃ ಸಕಲಾರ್ಥವೇದಿ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಹರಿವಂಶೋ ಹರತ್ಯೇನಃ ಜನ್ಮಜನ್ಮಸುಸಂಚಿತಂ ಅಪುತ್ರಂ ಪುತ್ರಿಣಂ ಕುರ್ಯಾತ್ ವಂಶಂ ಉನ್ನಾಮಯೇತ್ ಸದಾ. ಜನಮೇಜಯ ಉವಾಚ ಭೂಯ ಏವ ಮಹಾಬಾಹೋ ಕೃಷ್ಣಸ್ಯ ಜಗತಾಂ ಪತೇಃ ಮಾಹಾತ್ಮ್ಯಂ ಶ್ರೋತುಮಿಚ್ಛಾಮಿ ಪರಮಂ ದ್ವಿಜಸತ್ತಮ. ಸ್ವಸ್ತ್ಯಸ್ತು. ಪ್ರಪಂಚದೊಳಗಿನ ಯಾವುದೇ ವಿಷಯವನ್ನು ತಿಳಿದರೂ ಕೇಳಿದರೂ ತಿಳಿದ ಮೇಲೆ ಮತ್ತೆ ತಿಳಿಯುವ ಉತ್ಸುಕತೆ ಇರೋದಿಲ್ಲ. ಗೊತ್ತಲ್ಲ ಅನ್ನುವ ಔದಾಸೀನ್ಯ. ಆದರೆ ಎಷ್ಟು ಕೇಳಿದರೂ ಎಷ್ಟು ತಿಳಿದರೂ ಎಷ್ಟು ಅರ್ಥ ಮಾಡಿಕೊಂಡರೂ ಇನ್ನೂ ತಿಳಿಯಬೇಕು, ಇನ್ನೂ ಅರ್ಥ ಮಾಡಿಕೊಳ್ಳಬೇಕು, ಇನ್ನಷ್ಟು ಜ್ಞಾನವನ್ನು ಪಡೆಯಬೇಕು ಅನ್ನುವ ಉತ್ಸುಕತೆ ಭಗವಂತನ ಮಹಿಮೆಯ ವಿಷಯದಲ್ಲಿ ಭಗವದ್ಭಕ್ತರಿಗೆ ಇರುತ್ತೆ. ಆ ಭಗವಂತನ ಗುಣಗಳನ್ನು ತಿಳಿದ ಅವನ ಮಹಿಮೆಯನ್ನು ಅರಿತವರಿಗೆ ಎಷ್ಟು ತಿಳಿದರೂ ತೃಪ್ತಿ ಇಲ್ಲ. ಜನಮೇಜಯ ಭಕ್ತಿಯಿಂದ ವೈಶಂಪಾಯನರಿಗೆ ಪ್ರಾರ್ಥನೆಯನ್ನು ಮಾಡುತ್ತಾನೆ. ಶ್ರೀಕೃಷ್ಣ ಪರಮಾತ್ಮನ ಜಗತ್ತಿನ ಒಡೆಯನಾದ ಪರಮಾತ್ಮ, ನಮ್ಮ ಅಂತರ್ಯಾಮಿಯಾದ ಪರಮಾತ್ಮ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಅನಂತ ಉಪಕಾರಗಳನ್ನು ಮಾಡುವ ಆ ಭಗವಂತನ ಬಗ್ಗೆ ಇನ್ನಷ್ಟು ಕೇಳಬೇಕು, ಮತ್ತಷ್ಟು ತಿಳಿಯಬೇಕು ಅಂತ ವೈಶಂಪಾಯನರು ಹಿಂದೆ ನಡೆದ ಒಂದು ಘಟನೆಯನ್ನು ತಿಳಿಸ್ತಾರೆ. ಭೀಷ್ಮಾಚಾರ್ಯರು ಯುದ್ಧದ ಕೊನೆಯಲ್ಲಿ ಯುಧಿಷ್ಠಿರನಿಗೆ ತತ್ವೋಪದೇಶವನ್ನು ಮಾಡುತ್ತಾರೆ. ಶಾಂತಿ ಪರ್ವ, ಅನುಶಾಸನ ಪರ್ವಗಳಲ್ಲಿ ಅದರ ಪೂರ್ಣವಾದಂತಹ ವಿಸ್ತಾರ ಉಂಟು. ಅಂತಹ ಅನುಶಾಸನ ಪರ್ವ, ಶಾಂತಿ ಪರ್ವಗಳ ಉಪದೇಶದ ಪ್ರಸಂಗದಲ್ಲಿ ಭಗವಂತನ ಮಹಿಮೆಯನ್ನು ಅತ್ಯಂತ ಭಕ್ತಿಯಿಂದ ಭೀಷ್ಮಾಚಾರ್ಯರು ಕೊಂಡಾಡುತ್ತಾರೆ. ಆ ಪರಮಾತ್ಮನ ಸರ್ವೋತ್ತಮತ್ವವನ್ನು ತಾವು ಗಟ್ಟಿಯಾಗಿರುವಾಗಲೂ ಶ್ರೀಕೃಷ್ಣ ಪರಮಾತ್ಮನಿಗೇನೇ ಅಗ್ರಪೂಜೆಯಾಗಬೇಕು, ಅವನೇ ಸರ್ವೋತ್ತಮ ಅಂತ ಎಲ್ಲ ದುಷ್ಟರು, ದುರುಳರು, ನಾಸ್ತಿಕರು ಅವರೆಲ್ಲರ ಮಧ್ಯದಲ್ಲಿ, ಈಚೆಗೆ ಮಹಾ ದೇವಾಧಿದೇವತೆಗಳು, ಋಷಿಗಳು, ಮುನಿಗಳು, ಮಾನ್ಯರು ಅವರೆಲ್ಲರ ಮಧ್ಯದಲ್ಲಿ ಕೃಷ್ಣ ಪರಮಾತ್ಮನೇ ಸರ್ವೋತ್ತಮ ಅನ್ನುವುದನ್ನು ಸಾರಿ ಹೇಳಿದ ಮಹಾನುಭಾವರು ಮಹಾಭೀಷ್ಮರು, ಭೀಷ್ಮಾಚಾರ್ಯರು.
ಒಂದು ಕಡೆಗೆ ತಮ್ಮ ನೈಷ್ಠಿಕವಾದ ಬ್ರಹ್ಮಚರ್ಯದ ಧೀರ ವೀರ ಪ್ರತಿಜ್ಞೆಯನ್ನು ಮಾಡಿದ ಭೀಷ್ಮರು ಅಂತನಿಸಿಕೊಂಡರೆ, ಇಂತಹ ದುಷ್ಟ ದುರ್ಯೋಧನಾದಿ ದುರುಳರ ಮಧ್ಯದಲ್ಲಿಯೂ ಕೂಡ ಶ್ರೀಕೃಷ್ಣ ಪರಮಾತ್ಮನೇ ಸರ್ವೋತ್ತಮ ಅನ್ನುವಂತಹ ಭೀಷ್ಮ ಉದ್ಘೋಷಣೆಯನ್ನು ಮಾಡಿದ ಕಾರಣಕ್ಕೂ ಅವರು ಭೀಷ್ಮರು ಅನ್ನುವುದನ್ನು ನಾವು ಚಿಂತನೆ ಮಾಡಿದರೆ ತಪ್ಪಾಗಲಿಕ್ಕಿಲ್ಲ. ಅಂತಹ ಭೀಷ್ಮಾಚಾರ್ಯರು ತಾವು ಪರಮಾತ್ಮನ ಬಗ್ಗೆ ವರ್ಣನೆ ಮಾಡಿ ತಮಗೇ ತೃಪ್ತಿ ಅನಿಸದೆ ದ್ಯುನಾಮಕ ವಸು, ಅಷ್ಟ ವಸುಗಳಲ್ಲಿ ಒಬ್ಬರು, ಅಂತಹ ಶೇಷಶತ ಶ್ರೀಕೃಷ್ಣ ಪರಮಾತ್ಮ ದ್ವಾರಕಾಪಟ್ಟಣದಲ್ಲಿ ಸಂಕಲ್ಪವನ್ನು ಮಾಡಿದ. ಬ್ರಹ್ಮಾದಿ ದೇವತೆಗಳು ಯಾವ ಪರಮಾತ್ಮನ ಪ್ರೀತಿಗಾಗಿ ಯಜ್ಞಯಾಗಾದಿಗಳನ್ನು ಮಾಡಿ ಎಲ್ಲವನ್ನೂ ಅವನಿಗೆ ಅರ್ಪಣೆ ಮಾಡುತ್ತಾರೆ. ಕೃಷ್ಣ ಯಜ್ಞೈಃ ಯುಜ್ಯತೆ, ಎಲ್ಲರೂ ಯಜ್ಞವನ್ನು ಮಾಡಿ ಅವನನ್ನು ಸಂತೋಷಪಡಿಸ್ತಾರೆ. ಯಜ್ಞೋ ಯಜ್ಞಪತಿರ್ಯಜ್ವ ಯಜ್ಞಾಂಗೋ ಯಜ್ಞವಾಹನ. ಅಂತಹ ಸರ್ವೇಜ್ಯನಾದ, ಎಲ್ಲರ ಯಜ್ಞಗಳಿಗೂ ಉದ್ದೇಶ್ಯನಾದ, ಫಲಪ್ರದನಾದ ಸ್ವಾಮಿ ಪರಮಾತ್ಮ ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಯಜಮಾನರಲ್ಲಿ, ಆಹುತಿಗಳಲ್ಲಿ, ಅಗ್ನಿಯಲ್ಲಿ, ಕುಂಡದಲ್ಲಿ ಎಲ್ಲ ಕಡೆಗೂ ವ್ಯಾಪ್ತನಾಗಿ, ಋತ್ವಿಜರಲ್ಲಿ ಮಂತ್ರಗಳಲ್ಲಿ ವ್ಯಾಪ್ತನಾಗಿ ತಾನೇ ಪ್ರತಿಪಾದ್ಯನಾಗಿ ಫಲಪ್ರದನಾದ ಸ್ವಾಮಿ ತಾನು ಸ್ವತಃ ಯಜ್ಞವನ್ನು ಮಾಡ್ತಾ ಇದ್ದಾನೆ ಲೋಕಶಿಕ್ಷಣಕ್ಕಾಗಿ. ಹೀಗೆ ಯಜ್ಞವನ್ನು ಮಾಡಬೇಕು ನೀವೆಲ್ಲ ಅಂತ ಜಗತ್ತಿಗೆ ತಿಳಿಸಿಕೊಡುವುದಕ್ಕೋಸ್ಕರವಾಗಿ ತಾನು ಅಶ್ವಮೇಧ ಯಾಗವನ್ನು ಮಾಡ್ತಾ ಇದ್ದಾನೆ. ಆ ಅಶ್ವಮೇಧ ಯಾಗವನ್ನು ಎಷ್ಟು ದಿನಗಳವರೆಗೆ ಮಾಡಿದ, ಎಷ್ಟು ವರ್ಷಗಳವರೆಗೆ ಮಾಡಿದ, ಹಾಗೆಲ್ಲ ಮಾಡಿದವರಿದ್ದಾರೆ. ಎಷ್ಟೋ ವರ್ಷಗಳವರೆಗೆ ಮಾಡಿದವರಿದ್ದಾರೆ. ಪಾಂಡವರೇ ಮಾಡಿದ್ದಾರೆ. ಒಂದು ದಿನದಲ್ಲಿ ಮಾಡಿದ್ದಾನೆ ಕೃಷ್ಣ. ಏಕಾಹಾಶ್ವಮೇಧ. ವರ್ಷ ತಿಂಗಳುಗಟ್ಟಲೆ ಮಾಡುವಂತಹ ಯಜ್ಞವನ್ನು ಒಂದು ದಿನದಲ್ಲಿ ಮಾಡಿದ್ದಾನೆ. ಅಚಿಂತ್ಯ ಅದ್ಭುತ ಶಕ್ತಿ ಸಾಮರ್ಥ್ಯಗಳಿಂದ ಸಂಪನ್ನನಾದ ಭಗವಂತನಿಗೇನು ಆ ಕುದುರೆಗೆ ಶಕ್ತಿಯನ್ನು ಕೊಟ್ಟ. ಇಚ್ಛಾ ಮಾತ್ರದಿಂದ ಆ ಕುದುರೆಯಲ್ಲಿ ಶಕ್ತಿಯನ್ನು ತುಂಬಿದ್ದಾನೆ. ದಿನಕ್ಕೆ 1,00,000 ಯೋಜನ ಸುತ್ತಿಕೊಂಡು ಬರಬೇಕದು. ಆ ರೀತಿ ಆ ಅದ್ಭುತವಾದ ಶಕ್ತಿಯನ್ನು ಕುದುರೆಗೆ ಕೊಟ್ಟಿದ್ದಾನೆ. ಒಂದೇ ದಿನದೊಳಗೆ ಶ್ರೀಕೃಷ್ಣ ಪರಮಾತ್ಮನ ಪುತ್ರರು ಪ್ರದ್ಯುಮ್ನ, ಸಾಂಬ, ಚಾರುದೇಷ್ಣ ಮೊದಲಾದಂತಹ ಶ್ರೀಕೃಷ್ಣ ಪುತ್ರರು, ಈಚೆಗೆ ಮಹಾನುಭಾವರಾದ ಜೀವೋತ್ತಮರಾದ ಮಹಾಬಲಿಷ್ಠರಾದ ಭೀಮಸೇನ ದೇವರು, ಅರ್ಜುನ ಮೊದಲಾದ ಶ್ರೀಕೃಷ್ಣನ ಭಕ್ತರು, ಕೃಷ್ಣ ಭಕ್ತರೂ ಆದ ಶ್ರೀಕೃಷ್ಣ ಪುತ್ರರೂ ಆದಂತಹ ಪ್ರದ್ಯುಮ್ನಾದಿಗಳು ಎಲ್ಲರೂ ಸೇರಿ ಎಲ್ಲ ರಾಜರನ್ನು ಸೋಲಿಸಿಕೊಂಡು ಕಪ್ಪು ಕಾಣಿಕೆಗಳನ್ನು ತೆಗೆದುಕೊಂಡು ಬಂದಿದ್ದಾರೆ ಒಂದೇ ದಿನದೊಳಗೆ. ಹಯಸ್ಸ ಕೃಷ್ಣ ನಿರ್ಮಿತ, ದಿವ್ಯವಾದಂತಹ ಕುದುರೆ ಅದು. ಅಷ್ಟು ವೇಗದಿಂದ ಕುದುರೆಯನ್ನು ಕರೆದುಕೊಂಡು ಕುದುರೆ ಓಡಿದೆ. ಕುದುರೆಯ ಜೊತೆಗೆ ಇವರೆಲ್ಲ ಆ ಪರಮಾತ್ಮನ ಪರಮಾನುಗ್ರಹದಿಂದ, ಮನೋವೇಗದಿಂದ ಜರಾಸಂಧಾದಿಗಳಂತಹ ಮಹಾಜಟ್ಟಿಗಳನ್ನು ಕ್ಷಣ ಮಾತ್ರತಃ ಒಂದೇ ಕ್ಷಣದಲ್ಲಿ ಸೋಲಿಸಿ ಎಲ್ಲರನ್ನು ಸೋಲಿಸಿಕೊಂಡು ಬಂದಿದ್ದಾರೆ. ಯಜ್ಞ ಪ್ರಾರಂಭವಾಯಿತು. ಇನ್ನೇನು ಯಜ್ಞ ಪ್ರಾರಂಭವಾಗಬೇಕು. ವಿಚಿತ್ರ ನೋಡಿ, ಸಾಕ್ಷಾತ್ ಸರ್ವೋತ್ತಮನಾದ ಶ್ರೀಕೃಷ್ಣ ಪರಮಾತ್ಮ ಯಜಮಾನ, ಸರ್ವೋತ್ತಮರಾದ ವೇದವ್ಯಾಸದೇವರು ಅಲ್ಲಿ ಯಜ್ಞವನ್ನು ಮಾಡಿಸುವವರು, ಪುರೋಹಿತರು. ಅಂತಹ ಅದ್ಭುತವಾದಂತಹ ಯಜ್ಞ ನಿಜವಾಗಿ ಚಿಂತನೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಎಷ್ಟು ಚೆನ್ನಾಗಿ ಕಲ್ತಿದ್ದೀರಿ ವೇದ. ಒಂದು ವೇದ ಕಲ್ತೀರಾ, 2, 3 ಸತ್ರಿಭಿರ್ವಿಧೀಯತೆ. 3 ವೇದಗಳ ಚೆನ್ನಾಗಿ ಪರಿಚಯ ಇರಬೇಕು, ಸರಿಯಾದ ಪರಿಚಯ ಇರಬೇಕು ಯಜ್ಞಯಾಗಾದಿಗಳನ್ನು ಮಾಡಿಸುವುದಕ್ಕೆ. ಇಲ್ಲೇನು ಕೇಳ್ತೀರಾ? ಅನಂತ ವೇದಗಳನ್ನು, ಅನಂತಾನಂತ ವೇದಗಳು ಯಾವ ಪರಮಾತ್ಮನ ಅದ್ಭುತವಾದ ದಿವ್ಯವಾದಂತಹ ಜ್ಞಾನವೆಂಬ ಅವ್ಯಾಕೃತ ಆಕಾಶದಲ್ಲಿ
ಪರಮಾಣುವಿನಂತೆ ಸೇರಿಕೊಂಡಿವೆ ಅಂತ ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಇಂತಹ ಸರ್ವಜ್ಞ ಶಿಖಾಮಣಿಯಾದಂತಹ ವೇದವ್ಯಾಸದೇವರು ಅಲ್ಲಿ ಕುಳಿತಿದ್ದಾರೆ. ಯಜ್ಞ ನಡೆಸುವುದಕ್ಕೆ ಪ್ರಾರಂಭ ಆಯಿತು. ಬಂದ್ರ ನೋಡಿ ಬ್ರಾಹ್ಮಣ, ತೃಣಾವಹ ಅಂತ ಬ್ರಾಹ್ಮಣ. ಆ ತೃಣಾವಹ ಎಂಬಂತಹ ಬ್ರಾಹ್ಮಣ ಬಂದವನೇ ಬಂದು ಹುಟ್ಟಿದ ಮಕ್ಕಳೆಲ್ಲ ಮತ್ತೆ ಮತ್ತೆ ಸಾಯ್ತಾ ಇದ್ದಾರೆ. 3 ಮಕ್ಕಳನ್ನು ಕಳೆದುಕೊಂಡೆ, ಈಗ 4ನೆಯ ಪ್ರಸವ ಆಗುವ ಸಂದರ್ಭ ಇದೆ ನನ್ನ ಮಡದಿಗೆ. ಈ ಸಂದರ್ಭದಲ್ಲಿ ನೀನು ರಕ್ಷಣೆಯನ್ನು ಮಾಡಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿಕೊಳ್ಳುವುದಕ್ಕೆ ಬಂದಿದ್ದಾನೆ ತೃಣಾವಹ. ಶ್ರೀಕೃಷ್ಣ ಪರಮಾತ್ಮ ಯಜ್ಞದಲ್ಲಿ ದೀಕ್ಷಿತನಾಗಿದ್ದಾನೆ. ಒಮ್ಮೆ ಯಜ್ಞದಲ್ಲಿ ದೀಕ್ಷೆಯನ್ನು ತೆಗೆದುಕೊಂಡ ಮೇಲೆ ಮಧ್ಯದಲ್ಲಿ ಆಚೆ ಈಚೆ ಎದ್ದು ಓಡಾಡುವಂತಿಲ್ಲ. ಬ್ರಾಹ್ಮಣ ಕಷ್ಟದಲ್ಲಿದ್ದಾನೆ, ದೊಡ್ಡ ಆಪತ್ತು, 3 ಜನ ಮಕ್ಕಳು ಹೋಗಿದ್ದಾರೆ, ಹುಟ್ಟುವ ಮಗುವು ಬದುಕತ್ತೋ ಇಲ್ಲವೋ ಅನ್ನುವ ಸಂಶಯ. ಇಂತಹ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಒಬ್ಬ ಬ್ರಾಹ್ಮಣ ಕೇಳುವಾಗ ಆ ಸಂದರ್ಭದಲ್ಲಿ ಅವನ ರಕ್ಷಣೆಯನ್ನು ಮಾಡೋದು ಬಹಳ ದೊಡ್ಡ ಧರ್ಮ. ಇದು ಎರಡೂ ಸತ್ಯ. ಯಜ್ಞವನ್ನು ಬಿಡಬಾರದು, ಬ್ರಾಹ್ಮಣನ ರಕ್ಷಣೆಯನ್ನು ಮಾಡಬೇಕು ಅಂತನ್ನುವ ಸಂದರ್ಭದೊಳಗೆ ಅರ್ಜುನ ಮಧ್ಯದಲ್ಲಿ ನಾನು ರಕ್ಷಣೆ ಮಾಡ್ತೇನೆ ಅಂತ ಮುಂದೆ ಬರ್ತಾನೆ. ನಿನ್ನಿಂದ ಆಗೋದಿಲ್ಲ ಅಂತ ನಿರ್ದಾಕ್ಷಿಣ್ಯವಾಗಿ ಹೇಳಿಬಿಟ್ಟ ಬ್ರಾಹ್ಮಣ. ನಿನ್ನಿಂದ ಆಗೋದಿಲ್ಲ, ಇದು ಶ್ರೀಕೃಷ್ಣನೇ ರಕ್ಷಣೆ ಮಾಡಬೇಕು, ಇನ್ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಅಂತಹ ಕೃಷ್ಣ, ಬಲರಾಮ, ಪ್ರದ್ಯುಮ್ನ, ಅನಿರುದ್ಧ ಇಂತಹ ಎಲ್ಲ ಮಹಾನುಭಾವರಿದ್ದೂ ಈಗ 3 ಜನ ಹೋಗಿದ್ದಾರೆ ಮಕ್ಕಳು. ಇನ್ನು ಕೊನೆಗೆ ಅಷ್ಟು ನಾನು ಭಕ್ತಿಯಿಂದ ಕೃಷ್ಣನಿಗೆ ಪ್ರಾರ್ಥನೆ ಮಾಡಲಿಲ್ವೋ ಏನೋ, ನಾನು ಶರಣ ಹೋಗಿಲ್ಲ ಅನ್ನುವ ತಪ್ಪೋ ಏನೋ, ಈಗ ನಾನು ಕೊನೆಗೆ ಕೃಷ್ಣನಿಗೆ ಶರಣ ಹೋಗೋಣ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ ಲಕ್ಷಣೆಗಾಗಿ ಬಂದಿದ್ದೇನೆ, ಪ್ರಾರ್ಥನೆಗಾಗಿ. ನೀನು ಮಧ್ಯದಲ್ಲಿ ಮಾತ್ರ ಪ್ರವೇಶ ಮಾಡಲಿಕ್ಕೆ ಹೋಗಬೇಡ ಅರ್ಜುನ ಅಂತ ಬ್ರಾಹ್ಮಣ ಹೇಳ್ತಾನೆ. ಕೇಳೋದಿಲ್ಲ. ಏನಂತ ತಿಳಿದುಕೊಂಡಿದ್ದೀಯ? ನವಿಪ್ರತಾದೃಶೋಸ್ಮ್ಯಹಂ, ನಾನೇನು ಸಾಮಾನ್ಯ ಕೃಷ್ಣ ಅಲ್ಲ, ಗೊಲ್ಲರ ಕೃಷ್ಣ. ಅಲ್ಲೇ ಇದ್ದಾನೆ ಕೃಷ್ಣ. ಬಲರಾಮ ಅಲ್ಲ, ಆ ಪ್ರದ್ಯುಮ್ನ ಅನಿರುದ್ಧ ಅಂತ ತಿಳ್ಕೊಬೇಡ ನನ್ನನ್ನು. ಖಾಂಡವ ದಹನ ಮಾಡುವ ಕಾಲದಲ್ಲಿ ಹಿಂದೆ ಎಂಥೆಂತಹ ದೇವತೆಗಳು, ಇಂದ್ರಾದಿ ದೇವತೆಗಳು ಬಂದು ಯುದ್ಧ ಮಾಡಿದರು. ಎಲ್ಲರನ್ನೂ ತಡೆದು ಸಂಪೂರ್ಣ ಖಾಂಡವವನ್ನವನ್ನು ದಾಹ ಮಾಡಿಬಿಟ್ಟೆ. ದಾಹ ಮಾಡುವುದಕ್ಕೆ ಅಗ್ನಿಗೆ ಅವಕಾಶ ಮಾಡಿಕೊಟ್ಟೆ. ಧೋ 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 ಮಳಿ ಸುರಿಸಬೇಕು ಅಂತ ಸ್ವತಃ ಇಂದ್ರದೇವರು ಪಟ್ಟು ಕಟ್ಟಿ ನಿಂತರೂ ಒಂದು ತೊಟ್ಟು ಹನಿ ಕೆಳಗೆ ಬೀಳದಂತೆ ಮಾಡಿದಂತಹ ಪರಾಕ್ರಮ ನನ್ನದು. ಭವಿಷ್ಯದ ಜ್ಞಾನವನ್ನು ನಿಮಗೆ ತೋರಿಸ್ತೇನೆ, ಪರಾಕ್ರಮವನ್ನು ತೋರಿಸ್ತೇನೆ. ಮುಂದೆ ನಿವಾತ ಕವಚರು ಅಂತ, ಯಾರ ಕವಚದೊಳಗೆ ಗಾಳಿಯೂ ಹೋಗೋದಿಲ್ಲ ಅಂಥವರ ಕವಚವನ್ನು ಭೇದನ ಮಾಡಿ ಬಾಣ ಬಿಟ್ಟು ಅವರನ್ನು ಸಂಹಾರ ಮಾಡುವವನಿದ್ದೇನೆ ಮುಂದೆ. ಇಷ್ಟು ಪರಾಕ್ರಮ ಇದೆ ನನ್ನಲ್ಲಿ. ನೀನು ಒಂದು ಕೂಸಿನ ರಕ್ಷಣೆ ಮಾಡಲಿಕ್ಕಾಗೋದಿಲ್ಲ, ನಡಿ. ಸರಿ, ಶ್ರೀಕೃಷ್ಣ ಪರಮಾತ್ಮನಿಗೆ ನಮಸ್ಕಾರ ಮಾಡಿ, ಅಸುರಾವೇಶ ಇದು. ಅರ್ಜುನ ಪರಮ ಭಗವದ್ಭಕ್ತ, ಕೃಷ್ಣನ ದಾಸಾನುದಾಸ. ಆ ಕ್ಷಣದಲ್ಲಿ ಅಸುರಾವೇಶವಾಗಿದೆ. ಅಸುರಾವೇಶ ಮೂಲಕವಾಗಿ ಒಳಗಿದ್ದ ಅಸುರರ ಮಾತದು. ಕೃಷ್ಣನ ಬಗ್ಗೆ ಆಡಿದ ತಿರಸ್ಕಾರದ ಮಾತುಗಳು, ಅರ್ಜುನನ ಮಾತಲ್ಲ. ಸರಿ, ಹೊರಡ್ತೇನೆ ಅಂತ ಕೃಷ್ಣನ ಅಪ್ಪಣೆಯನ್ನು ಕೇಳ್ತಾನೆ. ಕೃಷ್ಣ ಹೇಳಿದ, ನಿನಗಾಗತ್ತಾ? ಬ್ರಾಹ್ಮಣ ಅಂದರೆ ಅಡ್ಡಿ ಇಲ್ಲ. ಕೃಷ್ಣನೇ ಅಂದುಬಿಟ್ಟ ಈ ಮಾತನ್ನು. ನಿನಗಾಗ್ತದ ಅರ್ಜುನ? ಇದು ಆಗಲಿಕ್ಕಿಲ್ಲ, ಇದು ನಿನ್ನಿಂದ ಆಗೋ ಕೆಲಸ ಅಲ್ಲ ಇದು ಅಂತ ಅಂದುಬಿಟ್ಟ. ಕೃಷ್ಣ ಯಾವಾಗ ಆ ಮಾತಾಡಿದನೋ ಮೈ ಬೆವತು ಹೋಯಿತು ಅರ್ಜುನನಿಗೆ. ಬಹಳ ನಾಚಿಕೆ ಆಯಿತು. ಒಂದು ತರಹ ತಲೆ ಮುಖ ಎಲ್ಲ ಕೆಳಗೆ ತಗ್ಗಿಸಿ ನಿಂತ ಕೃಷ್ಣನಿಗೆ ಅನ್ನಿಸ್ತು, ಹೋಗಲಿ, ನೋಡಿಕೊಂಡು ಬರಲಿ. ಯಾರ ಮೇಲೆ ಬಹಳ ಪ್ರೀತಿ ಇರುತ್ತೆ ಅಂಥವರು ತಪ್ಪಿದಾಗ ಕೂಡಲೇ ತಿದ್ದುತ್ತಾನೆ ಪರಮಾತ್ಮ. ಅರ್ಜುನನ ಮೇಲೆ ಅತೀ ಪ್ರೀತಿ, ಅತ್ಯಂತ ಪ್ರೀತಿಯ ಭಕ್ತ. ಆದ್ದರಿಂದ
ಅವನಿಗೆ ಈ ಅಹಂಕಾರ ಬಹಳ ಹೊತ್ತು ಉಳಿಯುವುದು ಬೇಡ. ಬೇಗನೆ ಗೊತ್ತಾಗಲಿ, ನಾನು ದೊಡ್ಡವನಲ್ಲ, ದೇವರು ಸರ್ವೋತ್ತಮ, ನಾನು ಅವನ ಅತ್ಯಂತ ಅಧೀನ, ಪರಮಾಧೀನ ಅನ್ನುವ ತತ್ವ ಅರ್ಜುನನಿಗೆ ಶೀಘ್ರದಲ್ಲಿ ಗೊತ್ತಾಗಲಿ ಅಂತ ಅರ್ಜುನನಿಗೆ ಪರಮಾತ್ಮ ಇದೊಂದು ಪರೀಕ್ಷೆಗೆ ಅವನಿಗೊಂದು ಸರಿಯಾದ ಪಾಠ ಕಲಿಸುವುದಕ್ಕೆ ಅವಕಾಶ ಮಾಡಿದ ರೀತಿಯಲ್ಲಿ ಸರಿ ಹೋಗಿ ಬಾ ಅಂದ. ಅರ್ಜುನ ಹೊರಟಿದ್ದಾನೆ. ಹೋಗುವಾಗ ಎಲ್ಲರೂ ಸಹಾಯಕ್ಕೆ ಅಂತ ನೋಡಿ. ಅಂದರೆ ಒಂದು ಮಾತನ್ನು ಗಮನಿಸಿ, ಆಗಿನ ಕಾಲದ ರಾಜರಿಗೆ ಪ್ರಜೆಗಳ ಬಗ್ಗೆ ಇರುವಂತಹ ಏನು ಒಂದು ಪ್ರೀತಿ, ದೇವರು ಅಂತ ತೆಗೆದುಕೊಂಡ್ರೆ ಅದಕ್ಕೆ ಮಾತಾಡಲಿಕ್ಕೆ ಬರೋದಿಲ್ಲ, ಅದು ಭಾಳ ದೊಡ್ಡ ವಿಷಯ. ಒಬ್ಬ ರಾಜರು ಜವಾಬ್ದಾರಿಯ ವ್ಯಕ್ತಿಗಳು ಅಂತ ಇಷ್ಟೇ ತಿಳಿದುಕೊಳ್ಳಿ. ಶ್ರೀಕೃಷ್ಣ ಪರಮಾತ್ಮ ಒಬ್ಬ ಬ್ರಾಹ್ಮಣನ ಒಂದು ಮಗುವಿನ ಸಮಸ್ಯೆಯನ್ನು ಬಗೆಹರಿಸುವುದಕ್ಕೆ ಅಂತಹ ಮಹಾಪರಾಕ್ರಮಿಗಳಾದ ಬಲರಾಮದೇವರು, ಎಲ್ಲೆಲ್ಲ ದೊಡ್ಡ ದೊಡ್ಡ ದೇವಾಂಶ ಸಂಭೂತರಾದ ಎಲ್ಲ ಯಾದವರನ್ನು ಕೊಟ್ಟು ಕಳಿಸ್ತಾರೆ. ಈ ಕಡೆ ಯಜ್ಞ ನಡೀತಾ ಇದೆ. ಯಜ್ಞ ನಡೀತಾ ಇದೆ, ಈಗ ನನಗೆ ಬರಲಿಕ್ಕಾಗೋದಿಲ್ಲ, ನಮ್ಮ ಬಳಗದವರಿಗೂ ಯಾರಿಗೂ ಬರಲಿಕ್ಕಾಗೋದಿಲ್ಲ, ಬೇಕು ಅಂದರೆ ಯಾರಾದರೂ ದೂರದ ಇಬ್ಬ ಸೈನಿಕರನ್ನ ಖಾಲಿ ಇದ್ದರೆ ಕಳಿಸ್ತೇನೆ. ಇದೆಲ್ಲ ಬೇರೆಯವರು ಆಡುವ ಮಾತುಗಳು. ಎಲ್ಲ ಯಾದವರನ್ನು ಕೊಟ್ಟು ಕಳಿಸಿದ್ದಾನೆ ಅರ್ಜುನನ ಜೊತೆಗೆ ಸಹಾಯಕ್ಕೆ. ಒಬ್ಬ ಬ್ರಾಹ್ಮಣನ, ಅದು ದೊಡ್ಡ ಧರ್ಮ, ಇಲ್ಲಿ ನಡೀತದೆ ಯಜ್ಞಯಾಗ, ದೊಡ್ಡದಲ್ಲ, ಅದು ದೊಡ್ಡ ಕೆಲಸ ಅಂತ. ಆದರೆ ಒಂದು ಮಾತ್ರ, ಬಲರಾಮದೇವರನ್ನು, ಪ್ರದ್ಯುಮ್ನನನ್ನು, ಅನಿರುದ್ಧನನ್ನು, 3 ಜನರನ್ನು ಮಾತ್ರ ಕಳಿಸಲಿಲ್ಲ ಕೃಷ್ಣ. ಯಾಕೆ ಅಂದರೆ ಜವಾಬ್ದಾರಿ ಏನು, ಕರ್ತವ್ಯ ಏನಿರಬೇಕು ರಾಜರದು ಅಂತ ರಾಜರಿಗೊಂದು ಪಾಠ ಕಳಿಸಲಿಕ್ಕೆ ಇಡೀ ಸೈನ್ಯವನ್ನೇ ಕೊಟ್ಟು ಕಳಿಸಿದ, ಯಾದವರನ್ನೂ ಕಳಿಸಿದ. ಆದರೆ ಈ ಸಂದರ್ಭದಲ್ಲಿ ಅರ್ಜುನ ಸಕ್ಸಸ್ ಆಗುವುದಿಲ್ಲ, ವಾಪಸ್ ಬರ್ತಾನೆ. ಆ ವಾಪಸ್ ತಲೆ ತಗ್ಗಿಸಿಕೊಂಡು ಬರುವಾಗ ಅರ್ಜುನನ ಜೊತೆಗೆ ಬಲರಾಮ, ಪ್ರದ್ಯುಮ್ನ, ಅನಿರುದ್ಧರು ತಲೆ ತಗ್ಗಿಸಿಕೊಂಡು ಬರುವುದು ಬೇಡ. ಅವರಿಗೆ ಅವಮಾನ ಮಾಡಬಾರ್ದು ನಾನು. ಯಾಕಂದರೆ ಅವರಿಗೇನು ಈ ಸಂದರ್ಭದಲ್ಲಿ ಅಹಂಕಾರ ಬಂದಿಲ್ಲ. ಅರ್ಜುನಿಗೆ ಅಹಂಕಾರ ಬಂದಿದೆ, ಅವನೊಬ್ಬ ಪಾಠ ಕಲಿಯಲಿ, ಉಳಿದವರು ಸುಮ್ಮನೆ ಸಹಾಯಕ್ಕೆ ಅಂತ ಹೋಗಲಿ. ಅರ್ಜುನನಂತಹ ಮಹಾಪರಾಕ್ರಮಿಗೆ ಆಗದೇ ಇರುವಾಗ ನಾವೇನು ಅಂತ ಉಳಿದವರು ಸುಮ್ಮನೆ ಬಂದುಬಿಡ್ತಾರೆ. ಅದೇನು ಅವರಿಗೆ ದೊಡ್ಡ ಅವಮಾನ ಅಲ್ಲ. ಅದಕ್ಕೋಸ್ಕರ ಪ್ರದ್ಯುಮ್ನ ಆದರೆ ಅರ್ಜುನನಿಗೆ ಸಮಾನ ಕಕ್ಷೆಯಲ್ಲಿ ಬರ್ತಾನೆ. ಬಲರಾಮದೇವರಂದ್ರೂ ಉತ್ತಮರಾಗ್ತಾರೆ. ಅನಿರುದ್ಧ ಚಿಕ್ಕವನಾದರೂ ಅವನ ಮೇಲೆ ಪ್ರೀತಿ ಬಹಳ ಅನ್ನೋದಕ್ಕೋಸ್ಕರ ಈ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಆ 3 ಕೊಟ್ಟು ಕಳಿಸಲಿಲ್ಲ. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯದ ಸೂಕ್ಷ್ಮ ಹೇಗಿರುತ್ತೆ ನೋಡಿ. ಅಂದರೆ ಋತೆ ರಾಮಂ ಮಹಾಬಾಹುಂ ಪ್ರದ್ಯುಮ್ನಂಚ ಮಹಾಬಲಂ, ಹರಿವಂಶ ಹೇಳುತ್ತದೆ. ಇವರಿಬ್ಬರನ್ನು ಕಳಿಸಲಿಲ್ಲ ಅಂತ, ಬಲರಾಮ ಹಾಗೂ ಪ್ರದ್ಯುಮ್ನರನ್ನು ಅಂತ. ಒಂದು ಚ ಅಂತ ಶಬ್ದವನ್ನು ಇಡುತ್ತದೆ ಹರಿವಂಶ. ಆ ಚ ಎಂಬ ಶಬ್ದದಿಂದ ಅನಿರುದ್ಧನನ್ನು ತೆಗೆದುಕೊಳ್ಳಬೇಕು ಅಂತ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಎಲ್ಲಿಂದ ಬಂದ ಈ ಅನಿರುದ್ಧ ಅಂತ ಗೊತ್ತಾಗೋದಿಲ್ಲ, ಅವನು ಚ. ಋತೆ ರಾಮಂ ಮಹಾಬಾಹುಂ ಪ್ರದ್ಯುಮ್ನಂಚ ಮಹಾಬಲಂ, ಕಳಿಸಲಿಲ್ಲ. ಉಳಿದವರನ್ನೆಲ್ಲ ಕರೆದುಕೊಂಡು ಹೋದ. ಆ ಗ್ರಾಮಕ್ಕೆ ಹೋಗಿದ್ದಾರೆ. ಪ್ರಸವ ಸಮಯ ಬಂತು. ಏನು ಅರ್ಜುನನ ಪರಾಕ್ರಮ! ಒಂದು ಸಣ್ಣ ನೀರಿನ ಹನಿ ಬಿದ್ದಿರಬಾರದು, ಅಷ್ಟು ಮಾತ್ರ ಅಲ್ಲ, ಗಾಳಿ ಒಳಗೆ ಬಂದಿರಬಾರದು, ಅಷ್ಟು ಭದ್ರವಾದ ಬಾಣದ ಶಾಲೆಯನ್ನು ನಿರ್ಮಾಣ ಮಾಡ್ತಾನೆ. ಬಾಣಪಂಜರವನ್ನು ನಿರ್ಮಾಣ ಮಾಡ್ತಾನೆ. ಯಾವ ದುಷ್ಟರೂ ಒಳಗೆ ಬಂದು, ಯಾವ ಭೂತವೂ ಒಳಗೆ ಬಂದಿರಬಾರದು, ಅದನ್ನು ತೆಗೆದುಕೊಂಡು ಹೋಗಿರಬಾರದು ಅಂತ ತನ್ನ ಎಲ್ಲ ಮಂತ್ರವನ್ನೂ ಪ್ರಯೋಗ ಮಾಡ್ತಾನೆ. ಮಂತ್ರವಿದ್ಯೆ, ಧನುರ್ವಿದ್ಯೆ ಎಲ್ಲವನ್ನು ಪ್ರಯೋಗಿಸಿ ಅಷ್ಟು ಸುಭದ್ರ ವ್ಯವಸ್ಥೆಯನ್ನು ಮಾಡಿಟ್ಟ ಅರ್ಜುನ. ಪ್ರಸವದ ಸಮಯ ಬಂತು, ಎಚ್ಚರಿಕೆ ಅಂತ ಬ್ರಾಹ್ಮಣ ಹೇಳ್ತಾ ಇದ್ದಾನೆ. ಹೇಳುವುದರೊಳಗೆ ಪ್ರಸವ ಆಯಿತು, ಮಗುವಿನ ಅಪಹರಣವೂ ಆಗಿ ಹೋಯಿತು. ಎಲ್ಲಿಂದ ಬಂದರೂ, ಯಾರು ತೆಗೆದುಕೊಂಡು ಹೋದರೂ ಗೊತ್ತಾಗ್ತಾ ಇಲ್ಲ. ಕೂಸಿನ ಧ್ವನಿ ಕೇಳಿಸ್ತಾ ಇದೆ. ಹರಿವಂಶ ಆ ಕೂಸು ಹೇಗೆ ಅತ್ತು ಅಂತ ಅನುಕರಣೆಯನ್ನು ಮಾಡುತ್ತದೆ. ಊಹೇತಿ ಕ್ರಿಯಮಾಣಸ್ಯ, ಊಹಾ 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 ಅಂತ ಮಗುವಿನ ಅಳುವಿನ ಧ್ವನಿ ಕೇಳಿಸ್ತಾ ಇದೆ. ಆಕಾಶ ಮಾರ್ಗದಲ್ಲಿ ಇದ್ದಕ್ಕಿದ್ದಾಗೆ ಧ್ವನಿ ಮಾಯವಾಗಿ ಹೋಯಿತು. ಎಲ್ಲಿ ಹೋಯಿತೋ ಗೊತ್ತಾಗಲಿಲ್ಲ. ಆಗ ಬ್ರಾಹ್ಮಣ ಚೆನ್ನಾಗಿ ಬೈದಿದ್ದಾನೆ ಅರ್ಜುನನಿಗೆ. ಏನೇನೂ ದಾಕ್ಷಿಣ್ಯ ಇಟ್ಟುಕೊಂಡಿಲ್ಲ. ಇಷ್ಟೇ ಮಾಡಿಸಬೇಕಾಗಿತ್ತು ಕೃಷ್ಣನಿಗೆ, ಅಷ್ಟಕ್ಕಿದೆಲ್ಲ ನಾಟಕ.
ನಾನು ಮಹಾಪರಾಕ್ರಮಿ, ನನ್ನ ಸಮಾನ ಯಾರಿಲ್ಲ, ನಾನು ಸ್ವತಂತ್ರ ಅನ್ನುವ ಏನೊಂದು ತಪ್ಪು ಕಲ್ಪನೆ ಸ್ವಾಭಾವಿಕವಲ್ಲದಿದ್ದರೂ ಅಸುರರ ಆವೇಶದಿಂದ ಬಂದಿತ್ತ, ಅದನ್ನು ಸ್ವಚ್ಛ ಮಾಡಬೇಕಾಗಿದೆ ಕೃಷ್ಣನಿಗೆ. ನಿರ್ಮಲವಾದ ಸ್ವಾಭಾವಿಕವಾದ ಅರ್ಜುನನ ಭಕ್ತಿಯ ಅಭಿವ್ಯಕ್ತಿಯನ್ನು ಮಾಡಬೇಕಾಗಿದೆ. ಅದಕ್ಕೋಸ್ಕರನೇ ಅವನು ಇಂದ ಚೆನ್ನಾಗಿ ಬಯಸಿದ್ದಾನೆ. ಏನೂ ಉತ್ತರ ಕೊಡಲಿಕ್ಕಾಗಲಿಲ್ಲ. ಒಬ್ಬ ವ್ಯಕ್ತಿ ಧರ್ಮಾಚರಣೆಯನ್ನು ಮಾಡುವವ ಅವನಿಗೆ ಬಂದ ಅಡ್ಡಿ ಆತಂಕಗಳನ್ನು ವಿಘ್ನಗಳನ್ನು ಪರಿಹಾರ ಮಾಡಿ ನಿರ್ವಿಘ್ನವಾಗಿ ಅವನು ತನ್ನ ಧರ್ಮವನ್ನು ಮಾಡುವುದಕ್ಕೆ ಅನುಕೂಲ ಮಾಡಿ ಕೊಟ್ಟರೆ, ಅವನು ಮಾಡುವ ಧರ್ಮದೊಳಗಿನ 4ನೇ ಒಂದು ಅಂಶ ಉಪಕಾರ ಮಾಡಿದವನಿಗೆ ಬರುತ್ತೆ. ವಿಪರೀತವಾಗಿ ಸಹಾಯ ಮಾಡದೇ ಇದ್ದರೆ ಅವನ ಪಾಪದೊಳಗಿನ 4ನೇ ಒಂದು ಭಾಗ ಬರಬೇಕಾಗತ್ತೆ. ನೀನು ಮಹಾಪಾಪಿಷ್ಠನಾಗಿದ್ದಿ, ಪುಣ್ಯವಂತನಲ್ಲ, ನೀನು ಮಹಾಪಾಪಿಷ್ಠ, ನನ್ನನ್ನು ರಕ್ಷಣೆ ಮಾಡ್ತೀನಿ ಅಂತ ಹೇಳಿ ಕೃಷ್ಣನನ್ನು ಬರುವವನನ್ನು ನಿಲ್ಲಿಸಿ ನೀನು ದೊಡ್ಡಸ್ತಿಕೆಯನ್ನು ತೋರಿಸಿ ಬಂದು ನನ್ನ ಮಗುವನ್ನು ಕಳೆದು ಬಿಟ್ಟು ಅಂತ ಚೆನ್ನಾಗಿ ನಿಂದೆಯನ್ನು ಮಾಡಿದ್ದಾನೆ. ಅರ್ಜುನನಿಗೆ ಏನೂ ಉತ್ತರ ಕೊಡಲಿಕ್ಕೆ ಗೊತ್ತಾಗಿಲ್ಲ. ಅಷ್ಟೇ ಅಲ್ಲ, ಅಗ್ನಿಪ್ರವೇಶ ಮಾಡ್ತೇನೆ ಅಂತ ಬೇರೆ ಪ್ರತಿಜ್ಞೆ ಮಾಡಿದ್ದ. ಒಂದು ವೇಳೆ ನಿನ್ನ ಮಗನನ್ನು ರಕ್ಷಣೆ ಮಾಡದೇ ಇದ್ದರೆ ನಾನು ಅಗ್ನಿಯನ್ನು ಪ್ರವೇಶ ಮಾಡ್ತೇನೆ ಅಂತ. ಅಲ್ಲೇ ಅವನು ಆ ಬ್ರಾಹ್ಮಣನ ಮನೆಯ ಮುಂದೆಯೇ ಒಂದು ದೊಡ್ಡದಾದ ಅಗ್ನಿಕುಂಡವನ್ನು ನಿರ್ಮಾಣ ಮಾಡಿ ಅಗ್ನಿ ಪ್ರವೇಶ ಮಾಡಿದರೆ ಗೋವಿಂದ ಕೃಷ್ಣಾರ್ಪಣನೆ. ಅರ್ಜುನನು ಭಾರೀ ಬುದ್ಧಿವಂತ. ಅಲ್ಲಿಂದ ಇಲ್ಲಿವರೆಗೆ ಬಂದ ಕೃಷ್ಣನ ಹತ್ರ ಬಂದು ಆ ಕೃಷ್ಣನ ಎದುರಿಗೆ ಒಂದು ಅಗ್ನಿಕುಂಡ ತಯಾರು ಮಾಡಿ ಅಗ್ನಿಪ್ರವೇಶ ಅಂತ ಘೋಷಣೆ ಶುರು ಮಾಡಿದ. ಅಂದರೆ ಕೃಷ್ಣ ಬೇಡಂತಾನೆ, ನಿಂತು ಬಿಡೋಣ ಅಂತ ಗೊತ್ತು. ಅಷ್ಟು ಸಾಮಾನ್ಯ ವ್ಯಕ್ತಿ ಅರ್ಜುನ ಅಂತ ತಿಳ್ಕೋಬೇಡಿ. ಮಹಾಧೈರ್ಯವಂತ, ಮಹಾಬಲಿಷ್ಠ, ಮಹಾಪರಾಕ್ರಮಿ, ಇಂದ್ರಾವತಾರ ಕೇಳಬೇಕೆ. ಆದರೆ ಮಹಾಪ್ರಯಾಣ ಇದು. ಅಗ್ನಿಪ್ರವೇಶ ಮಾಡಿ ಈ ದೇಹತ್ಯಾಗ ಮಾಡಿ ಹೊರಡೋದು ಅಂದರೆ ಇದೊಂದು ದೊಡ್ಡದಾದಂತಹ ಪ್ರಸ್ಥಾನ. ಕೃಷ್ಣನ ಆಜ್ಞೆ ಇಲ್ಲದೆ ಹೇಗೆ ಹೋಗೋದು ಅನ್ನುವ ಪ್ರಾಮಾಣಿಕವಾದ ಚಿಂತನೆ ಹೊರತು ಈ ತರಹದ ಭಯದಿಂದ ಅಂತ ಆಲೋಚನೆ ಮಾಡಬೇಡಿ. ಶ್ರೀಕೃಷ್ಣ ಪರಮಾತ್ಮನಿಗೆ ಹೇಳಿದ, ನಾನಿನ್ನು ಅಗ್ನಿಪ್ರವೇಶ ಮಾಡ್ತೇನೆ, ಅನುಜ್ಞೆಯನ್ನು ಕೊಡಬೇಕು ಅಂತ. ಅಷ್ಟೆಲ್ಲ ಸುಲಭ ಅಂತ ತಿಳಿದುಕೊಂಡಿದ್ದೀಯಾ? ಈ ಸಾಧನ ಶರೀರ ಆ ರೀತಿಯಾಗಿ ವ್ಯರ್ಥವಾಗಿ ಹಾಳು ಮಾಡಿಕೊಳ್ಳುವುದಲ್ಲ. ನಿನಗೆ ಹೇಳಿದ್ದೆ ನಾನು ನಿನ್ನಿಂದ ಆಗೋದಿಲ್ಲ, ಇಂಥ ಪ್ರತಿಜ್ಞೆಯನ್ನೆಲ್ಲ ಮಾಡಬೇಡ ಅಂತ ಹೇಳದೇ ಇದ್ದರೆ ಕೇಳಲಿಲ್ಲ. ನಾನು ಹೇಳಿದ್ದನ್ನು ಕೇಳು ಸಾಕು. ನಾನು ಹೇಳಿದ್ದನ್ನು ಕೇಳಿದರೆ ನಿನ್ನ ಉದ್ಧಾರ. ತಲೆಗೆ ಬಂದಂತೆ ಹಠ ಮಾಡಿ ಪ್ರತಿಜ್ಞೆಯನ್ನು ಮಾಡಿ ಈ ತರಹದ ಅಗ್ನಿ ಪ್ರವೇಶಾದಿಗಳನ್ನು ಮಾಡುವುದು ದೊಡ್ಡ ಸ್ಥಿತಿಯಲ್ಲ. ಯಾವ ನನ್ನ ಮುಖದಿಂದ ಅಗ್ನಿ ಬಂದ ಅಂತಹ ನನ್ನ ಮುಖದಿಂದ ಬರುವ ವಾಣಿಯನ್ನು ಚೆನ್ನಾಗಿ ನೀನು ಶ್ರದ್ಧೆಯಿಂದ ಕೇಳಿ ನನ್ನ ನುಡಿಯಂತೆ ನೀನು ನಡೆದರೆ ನಿನಗೆ ಯಾವ ಸಮಸ್ಯೆಯೂ ಜೀವನದಲ್ಲಿಲ್ಲ. ಅದು ಬಿಟ್ಟರೆ ನನ್ನ ಮುಖದಿಂದ ಬಂದ ನುಡಿಯಂತೆ ನಡೆಯದಿದ್ದರೆ ನನ್ನ ಮುಖದಿಂದಲೇ ಬಂದ ಅಗ್ನಿಯಲ್ಲಿ ಪ್ರವೇಶ ಮಾಡುವ ಪ್ರಸಂಗ ಬಂದೀತು. ಈ ಘೋರ ದುರಂತಕ್ಕೆ ಒಳಗಾಗುವ ಬದಲು ಆ ಬುದ್ಧಿವಂತಿಕೆಯ ಕೆಲಸ ಮಾಡಬೇಕಾಗಿತ್ತು. ಪರವಾಗಿಲ್ಲ, ಈಗಾದರೂ ಮಾಡು, ರಥವನ್ನು ತೆಗೆದುಕೊಂಡು ಬಾ ಅಂತ ಹೇಳು. ಅಲ್ಲ, ಯಜ್ಞ ಇನ್ನೂ ಮುಗಿದಿಲ್ಲ, ಸುಮ್ಮನೆ ಇರು, ಮಾತನಾಡಬೇಡ. ಯಜ್ಞೋ ಯಜ್ಞಪತಿರಿ ಯಜ್ವ, ನಾನು ಮಾತಾಡ್ತಾ ಇದ್ದೇನೆ, ರಥವನ್ನು ತೆಗೆದುಕೊಂಡು ಬಾ. ರಥ ಬಂತು. ದಾರುಕ ಶ್ರೀಕೃಷ್ಣ ಪರಮಾತ್ಮನ ಸಾರಥಿ ಇಳಿ ಕೆಳಗೆ ಎಂದ. ದಾರುಕ ಕೈ ಜೋಡಿಸಿ ಕೆಳಗೆ ನಿಂತ. ಅರ್ಜುನ, ನೀನು ಸಾರಥಿಯಾಗಿ ಕೂಡು ಅಂತ ಅರ್ಜುನನನ್ನು ಸಾರಥಿಯನ್ನಾಗಿ ಮಾಡಿಕೊಂಡು ಸರ್ವೋತ್ತಮನಾದ ಶ್ರೀಕೃಷ್ಣ ಪರಮಾತ್ಮನ ದಾಸಾನುದಾಸ ಅರ್ಜುನ. ಅವನು ನಿಜವಾದ ಸಾರಥಿ, ಕೃಷ್ಣನೇ ರಥಿಕ, ಅವನೇ ಸರ್ವೋತ್ತಮ ಅನ್ನುವ ಸತ್ಯ ಸಂಗತಿಯನ್ನು ಮೊದಲೇ ಜಗತ್ತಿಗೆ ತೋರಿಸಿದ. ಮುಂದೆ ಮಹಾಭಾರತದ ಯುದ್ಧದ ಕಾಲದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಸಾರಥಿಯಾದದ್ದು, ಅರ್ಜುನ ರಥಿಕನಾಗಿ ಕುಳಿತದ್ದು ಅದು ಸುಮ್ಮನೆ ಪ್ರೀತಿಯಿಂದ ಮಕ್ಕಳನ್ನು ಹೆಗಲ ಮೇಲೆ ಕೂಡಿಸಿಕೊಂಡಂತೆ ಅಷ್ಟೇ. ತಂದೆ ತಾಯಿಗಳು ನಿಜವಾಗಿ ಸೇವೆ ಮಾಡಬೇಕಾದದ್ದು ಅರ್ಜುನನೇ, ಅದನ್ನು ಮೊದಲು ತೋರಿಸಿಕೊಟ್ಟ. ಅರ್ಜುನ ಸಾರಥಿಯಾಗಿದ್ದಾನೆ, ಕೃಷ್ಣ ಪರಮಾತ್ಮ ರಥಿಕನಾಗಿ ಕುಳಿತ. ಶೈಬ್ಯ, ಸುಗ್ರೀವ, ಮೇಘಪುಷ್ಪ, ಬಲಾಹಕ ಕುದುರೆಗಳು ಕೃಷ್ಣ ಪರಮಾತ್ಮನ ದಿವ್ಯವಾದಂತಹ ಅನುಗ್ರಹದ ಶಕ್ತಿ ಕೇಳಬೇಕೇ ಹೊರಟಿತು ನೋಡಿ. ಉತ್ತರ ದಿಕ್ಕಿಗೆ ಅಭಿಮುಖವಾಗಿ ಹೊರಟಿದೆ.
ರಥ ಸಪ್ತದ್ವೀಪ ಸಪ್ತ ಸಾಗರಗಳನ್ನು ದಾಟಿ ಹೋಗ್ತಾ ಇದ್ದಾನೆ. ಸಮುದ್ರಗಳು ಬಂದಾಗ ಗರ್ಜನೆಯೇ ಸರ್ವೋತ್ತಮತ್ವವನ್ನು ಪರಮಾತ್ಮ ಹೇಗೆ ತೋರಿಸ್ತಾನೆ ನೋಡಿ. ವರುಣ ಅಂದ, ಅಲ್ಲಿ ಸುಮ್ಮನೆ ಮಲಗಿದ ರಾಮಾವತಾರದಲ್ಲಿ, ಇಲ್ಲಿ ಮಲಗೋದಿಲ್ಲೇ ಇಲ್ಲ, ಗರ್ಜನೆ ಮಾಡಿದ. ವರುಣ ಅಂದಾಗ ಗದಗದ ನಡಗುತ್ತಾ ಬಂದು ನಿಂತ ವರುಣ ಕೈ ಜೋಡಿಸಿಕೊಂಡು, ಸ್ವಾಮಿ ಅಪ್ಪಣೆ ಆಗಬೇಕು ಅಂತ. ರಥ ಹೋಗಬೇಕಾಗಿದೆ, ದಾರಿ ಬಿಡು ಅಂದ. ಸಮುದ್ರ ಸೃಷ್ಟಿ ಮಾಡಿದ್ದು ನೀನೇ ಅಲ್ಲ ಸ್ವಾಮಿ, ನಾನ್ಯಾರು? ನಿನ್ನದೇ ಸೃಷ್ಟಿ, ನಿನ್ನದೇ ಅಪ್ಪಣೆ, ಈ ರೀತಿ ನೀರಿರಬೇಕು ಅಂತ ನೀರಿದೆ, ಏನು ಮಾಡಬೇಕು ಅಂತೀಯ? ದಾರಿ ಬಿಡು ಅಂತ ಬಿಟ್ಟರೆ ನಾನು ದೊಡ್ಡ ದಾರಿಯನ್ನು ಮಾಡಿದೆ ಅಂದರೆ ಅಸುರರೆಲ್ಲ ಬರ್ತಾರೆ, ಪೀಡೆಯನ್ನು ಕೊಡ್ತಾರೆ, ಇದೆಲ್ಲ ದುರ್ಗಗಳ ರೂಪದಲ್ಲಿ ನೀನೇ ಸೃಷ್ಟಿಯನ್ನು ಮಾಡಿದ್ದು ಅಂತ. ಅದೆಲ್ಲ ಇರಲಿ, ಈಗ ದಾರಿ ಬೇಕು ಅಂದರೆ ಸರಿ, ಹಾಗಾದರೆ ನಿನ್ನ ಅಪ್ಪಣೆಯೇ ಹಾಗಿದ್ದರೆ ನಾನು ಒಣಗಿಸಿ ಬಿಡ್ತೇನೆ ಇಷ್ಟು ಸ್ಥಳವನ್ನು, ರಥ ಹೋಗಬಹುದು ಬರಬಹುದು, ನಿಂದೆಲ್ಲ ಕೆಲಸ ಆದಮೇಲೆ ಮತ್ತೆ ನಾನು ನೀರು ತುಂಬಿಕೊಳ್ತೇನೆ. ಅದೆಲ್ಲ ಒಣಗಿಸ್ತಕ್ಕದ್ದಲ್ಲ. ಒಣಗಿಸಿದರೆ ಕೆಳಗಿನ ರತ್ನಗಳು ನೋಡಿ, ಅದೆಲ್ಲ ನಿನ್ನದಲ್ಲ, ಅದು ನಿಂದ ನಿಮ್ಮ ಅಪ್ಪಂದ ಅಂತ ಕೇಳ್ತಿರ್ತಾರಲ್ಲ, ಆ ತರಹ. ಅದು ನಿಂದಲ್ಲ, ನಿಮ್ಮ ಅಪ್ಪನದೇ, ಅಂದರೆ ನಂದೇ ಅದು. ನಿಂದಲ್ಲ, ಅದು ನಿಮ್ಮ ಅಪ್ಪನದು, ನನ್ನ ಆಸ್ತಿ ಅದು. ಆ ಮುತ್ತು ರತ್ನಗಳನ್ನೆಲ್ಲ ಜನಗಳು ಅಪಹಾರ ಮಾಡಿಕೊಂಡು ಹೋಗಿಬಿಡ್ತಾರೆ. ಹಾಗೆಲ್ಲ ಒಣಗಿಸುವುದು ಬೇಡ. ಮತ್ತು ಏನು ಮಾಡುವಂತೀಯ? ನೀರು ಇದ್ದಾಗೆ ಇರಬೇಕು, ರಥ ಹೋಗಬೇಕು. ಆ ರೀತಿ ನೀರು ಗಟ್ಟಿಯಾಗಬೇಕು, ನೆಲದ ಹಾಗೆ ಸ್ತಂಭನ ಮಾಡುವಂದ. ಸರಿ ಅಂತ ವರುಣದೇವರು ಸ್ತಂಭನ ಮಾಡಿದ್ದಾರೆ. ನೀರಿನ ಮೇಲೆ ರಥ ಹೋಗಿದೆ ನೋಡಿ, ಅನಾಯಾಸವಾಗಿ ರಥ ಹೋಗಿ ಜಂಬೂದ್ವೀಪ, ಅದರ ಅಷ್ಟೇ ಸಮುದ್ರ, 1,00,000 ಯೋಜನ ಜಂಬೂದ್ವೀಪ, 1,00,000 ಯೋಜನ ಲವಣ ಸಮುದ್ರ. ಜಂಬೂ, ಪ್ಲಕ್ಷ, ಶಾಲ್ಮಲಿ, ಕುಶ, ಕ್ರೌಂಚ, ಶಾಖ, ಪುಷ್ಕರ ಎಲ್ಲ ದ್ವೀಪಗಳನ್ನು ದಾಟಿದ. ಲವಣೋದ, ಸುರೋದ, ಇಕ್ಷುರಸೋದ, ಘೃತೋದ, ದಧಿಮಂಡೋದ, ಕ್ಷೀರೋದ, ಶುದ್ಧೋದ, ಇಷ್ಟು ದಾಟಿ ಬರುವುದರೊಳಗೆ 2,54,00,000 ಯೋಜನಗಳನ್ನು ದಾಟಿ ಬಂದ. ಅದನ್ನು ಬಂದಾದ ಮೇಲೆ 96,00,000 ಯೋಜನ ಬಂಗಾರದ ಭೂಮಿ, ಅದನ್ನು ದಾಟಿದ. ಅದಾದ ಮೇಲೆ 50,50,000 ಲೋಕಾಲೋಕ ಪರ್ವತ ಪ್ರದೇಶ, ಅದನ್ನೂ ದಾಟ್ತಾನೆ. ಮಧ್ಯದಲ್ಲಿ ಪರ್ವತಗಳೆಲ್ಲ ಬರ್ತವೆ. ಇಲ್ಲಿ ಈ ದ್ವೀಪ ಸಮುದ್ರಗಳನ್ನು ದಾಟುವಾಗ ದ್ವೀಪದಲ್ಲಿ ಮಧ್ಯದೊಳಗೆ ಮರ್ಯಾದಾಗಿರಿಗಳು ಅಂತ ಬರ್ತದೆ. ಆ ಪರ್ವತಗಳೇ ಅಂತ ಗದ್ದರಿಸಿದ. ನಮಗೆ ಧ್ವನಿ ಇಲ್ಲ ಓದಿರೋದಕ್ಕೆ. ಕೃಷ್ಣ ಗದ್ದರಿಸಿದ ನೋಡಿ, ಪರ್ವತಗಳೇ ಅಂದರೆ ಎಲ್ಲ ಪರ್ವತಾಭಿಮಾನಿ ದೇವತೆಗಳು ನಡಗಿ ಎದುರಿಗೆ ಬಂದು ನಿಂತರು, ಅಪ್ಪಣೆ ಎಂದರು, ದಾರಿಯಿಂದ ಕೃಷ್ಣ ಅಂದ ಕ್ಷಣಕ್ಕೆ ಪರ್ವತಗಳೆಲ್ಲ ಮಾಯ. ಒಂದು ಗುಹೆ ಮಾಡ್ರಿ, ಮಧ್ಯದೊಳಗೆ ಹೋಗ್ತೇನೆ ಅಂತ ಕೃಷ್ಣ ಅಂದರೆ, ಸ್ವಾಮಿ ಅದೆಲ್ಲ ಬೇರೆಯವರಿಗೆ, ನಿನಗೆಲ್ಲಿ ಗುಹೆ ಅಂದರು. ಮಠ ಮಾಯ, ಪರ್ವತಗಳೇ ಇಲ್ಲ ಮಧ್ಯದಲ್ಲಿ, ಕೃಷ್ಣ ಆಚೆ ದಾಟೋವರೆಗೆ. ಹಿಂದೆ ಕೇಳ್ತಾ ಇದ್ವಿ, ಮೈಸೂರು ಮಹಾರಾಜರು ಮೈಸೂರಿನಿಂದ ಬೆಂಗಳೂರಿಗೆ ಹೊರಟರೆ ಬೆಂಗಳೂರಿನಿಂದ ಮೈಸೂರುವರೆಗೆ ಯಾವ ವೆಹಿಕಲ್ಗಳು ಬರ್ತಾ ಇರಲಿಲ್ಲ. ಒಂದು ಪೂರ್ಣ ಮೈಸೂರು ಮಹಾರಾಜರು ಬೆಂಗಳೂರು ಅರಮನೆ ಸೇರಿದ ಮೇಲೆ ಮೈಸೂರಿನಿಂದ ವೆಹಿಕಲ್ಗಳು ಹೊರಡಬೇಕು. ಇದೇನಿದು? ಅನಂತ ಜಗನ್ನಿಯಾಮಕನಾದಂತಹ ಸ್ವಾಮಿ ಬರ್ತಾನೆ ಅಂದರೆ ಪರ್ವತಗಳೇ ಮಧ್ಯದಲ್ಲಿ ಸಂಪೂರ್ಣ ಅಂತರ್ದಧಿರೇ. ಹರಿವಂಶ ವರ್ಣನೆ ಮಾಡ್ತದೆ, ಎಲ್ಲ ನನ್ನ ಹರಟೆ ಅಂತ ತಿಳಿಯಬೇಡಿ. ತತ್ರೈವ ಅಂತರ್ಹಿತ ಸರ್ವೇ ತದಾಶ್ಚರ್ಯತರಮಂ ಮಮ. ಅರ್ಜುನ ಹೇಳ್ತಾ ಇದ್ದಾನೆ ಭೀಷ್ಮಾಚಾರ್ಯರ ಎದುರಿನಲ್ಲಿ, ಅತ್ಯಾಶ್ಚರ್ಯವಾಯಿತು ನನಗೆ. ಇದ್ದಕ್ಕಿದ್ದ ಹಾಗೆ ಪರ್ವತಗಳೆಲ್ಲ ಮಠ ಮಾಯ. ಹೋಗ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಹಾಗೆ ಅರ್ಜುನನ ಶಕ್ತಿಯಷ್ಟು ನೋಡಿ ಕೃಷ್ಣ ಕೊಟ್ಟಿದ್ದಾನೆ ಆ ಶಕ್ತಿಯನ್ನು. ರಥ ಹೋಗ್ತಾ ಇದೆ ವೇಗದಿಂದ. ಆ 55,00,000 ಯೋಜನದ ಲೋಕಾಲೋಕ ಪರ್ವತ ಪ್ರದೇಶವನ್ನು ದಾಟಿದ್ದಾರೆ. ಅದಾದ ಮೇಲೆ 6,99,00,000 ಯೋಜನದ ಅಂಧನ್ ತಮಸ್ಸು, ಕತ್ತಲೆ ಅಂದರೆ ಕತ್ತಲೆ, ಕಗ್ಗತ್ತಲೆ. ಎಂಥ ಕತ್ತಲೆ ಅಂದರೆ ವರ್ಣನೆ ಮಾಡ್ತದೆ ಹರಿವಂಶ, ಪಂಕಭೂತಂ ಹಿ ತಿಮಿರಂ ಸ್ಪರ್ಶಾದ್ವಿಜ್ಞಾಯತೆ ನೃಪ. ಮೆತ್ತುತ್ತಾ ಇದೆ ಕತ್ತಲೆ, ಅಂಥ ಕತ್ತಲೆ, ನಿಬಿಡವಾದಂತಹ ಕತ್ತಲೆ. ಸುದರ್ಶನ ಚಕ್ರದಿಂದ ಅದನ್ನು ವಿದಾರಣೆ ಮಾಡಿದ. ಆ ಕತ್ತಲೆಯನ್ನು ಪರಮಾತ್ಮ 6,99,00,000 ಯೋಜನ. ಅದಾದ ಮೇಲೆ ಘನೋದಕ 13,98,00,000 ಯೋಜನ. ಅಂತಹ ಘನೋದಕವನ್ನು ದಾಟಿದ. ಆಮೇಲೆ ಬಂದದ್ದು ಸುಮಾರು, ಇದು ಅಷ್ಟು ದೂರ ಹೋದದ್ದು. ಎತ್ತರ ನೋಡಿದರೆ 1,00,000 ಯೋಜನಕ್ಕಿಂತಲೂ ಹೆಚ್ಚು
ಎತ್ತರದ ಮೇಲಿರತಕ್ಕಂತಹ ಅನಂತಾಸನ, ಅಲ್ಲಿಗೆ ಬಂದಿದ್ದಾನೆ ಪರಮಾತ್ಮ. ಪೃಥಿವೀಸ್ಥೇಷು ಸರ್ವೇಷು ಲೋಕಃ ಅನಂತಾಸನಾತ್ಮಕ. ಪೃಥಿವಿಯಲ್ಲಿರುವ ಎಲ್ಲ ಲೋಕಗಳಲ್ಲಿ ಅತೀ ಉನ್ನತ ಸ್ಥಾನದೊಳಗೆ ಸೂರ್ಯಮಂಡಲಕ್ಕಿಂತಲೂ ಚೂರು ಹೆಚ್ಚು ಎತ್ತರದಲ್ಲಿ ಇರತಕ್ಕಂಥದ್ದು ಅನಂತಾಸನ. ಮೇರು ಪರ್ವತಕ್ಕಿಂತ ಸಾಕಷ್ಟು ಎತ್ತರದಲ್ಲಿದ್ದದ್ದು. ಮೇರು ಪರ್ವತದ ಮೇಲಿರುವಂತಹ ಬ್ರಹ್ಮದೇವರ ಸದನ ಅದಕ್ಕಿಂತಲೂ ಮೇಲಿದ್ದದ್ದು. ವಿಶ್ವತಃ ಪೃಷ್ಠೇಶು ಸರ್ವತಃ ಪೃಷ್ಠೇಶು. ಅಂತಹ ಶ್ರೇಷ್ಠವಾದ ಆ ಅನಂತಾಸನ ಲೋಕ, ಅಂತಹ ಅನಂತಾಸನದ ದಿವ್ಯವಾದ ತೇಜೋಮಯವಾಗಿರುವಂತಹ ಏನು ಭಗವಂತನ ಸ್ಥಾನ ಇದೆ, ತನ್ನದೇ ಸ್ಥಾನ, ಆ ತನ್ನ ಸ್ಥಾನದಲ್ಲಿ ವಾಸುದೇವ ರೂಪಿಯಾಗಿ ಪರಮಾತ್ಮ ಅಲ್ಲಿರ್ತಾನೆ. ಶ್ವೇತದ್ವೀಪದಲ್ಲಿ ನಾರಾಯಣ, ವೈಕುಂಠದಲ್ಲಿ ವೈಕುಂಠ, ಅನಂತಾಸನದಲ್ಲಿ ವಾಸುದೇವ. ಆ ತನ್ನದೇ ಆದಂತಹ ವಾಸುದೇವದ ರೂಪದೊಳಗೆ ಹೋಗಿ ಪ್ರವೇಶ ಮಾಡಿ ಪರಮಾತ್ಮ ಸಂಶ್ಲೇಷ ವಿಶೇಷವನ್ನು ಹೊಂದಿ 48 ನಿಮಿಷ ಕೃಷ್ಣನೇ ಕಂಡಿಲ್ಲ. ಅರ್ಜುನ ಒಬ್ಬನೇ ಕೂತಿದ್ದಾನೆ, ರಾಮ 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 ಕೃಷ್ಣ 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 ಅಂತ ಇದ್ದಾನೆ. ಒಂದು ಮುಹೂರ್ತ 48 ನಿಮಿಷಗಳ ಕಾಲ ಶ್ರೀಕೃಷ್ಣ ಪರಮಾತ್ಮ ಏನಿಲ್ಲ, ಆನಂದ ಆನಂದ ಮತ್ತು ಪರಮಾನಂದ ಅಷ್ಟೇ. ತನ್ನದೇ ಆಗಿರುವಂತಹ ಸ್ವರೂಪ, ತನ್ನ ಸ್ವರೂಪದೊಳಗೆ ತಾನು ರಮಮಾಣನಾಗಿ ಇದ್ದ. ಆಮೇಲೆ ಹೊರಗೆ ಬಂದ, ಮತ್ತೆ ಕೃಷ್ಣನಾಗಿ ಹೊರಗೆ ಅಭಿವ್ಯಕ್ತನಾದಂತಹ ಶ್ರೀಕೃಷ್ಣ ಪರಮಾತ್ಮ 4 ಜನರನ್ನು, ಮಕ್ಕಳು ಅಲ್ಲಿದ್ದರು, ಅವ್ರು ಯಾರಲ್ಲ, ಆ ಕೃಷ್ಣ ಅಲ್ಲಿ ಸುನಂದ ನಂದ ಮೊದಲಾದಂತಹ ಪರಮಾತ್ಮನ ಪಾರ್ಷದರು ದ್ವಾರಪಾಲಕರು ಅವರೇ. ನಂದಾಯ ನಮಃ ಸುನಂದಾಯ ನಮಃ. ಅಂತಹ 4 ಜನ ಪಾರ್ಷದರನ್ನೇ ಪರಮಾತ್ಮ ಈ ಬ್ರಾಹ್ಮಣನ ಮಕ್ಕಳನ್ನಾಗಿ ಹುಟ್ಟಿಸಿದ್ದ ತಾನೇ. ಅರ್ಜುನನ ಗರ್ವ ಪರಿಹಾರ ಮಾಡುವುದಕ್ಕೆ ತಾನೇ ಪರಮಾತ್ಮ ಬಂದು ಅವರನ್ನು ಅಪಹಾರ ಮಾಡಿಕೊಂಡು ಹೋಗಿದ್ದ. ದೇವರು ಬಂದು ಅಪಹಾರ ಮಾಡಿಕೊಂಡು ಹೋದರೆ ಈ ಅರ್ಜುನ ಏನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ? ಯಾವುದೋ ಭೂತ ಬಂತು ಕರೆದುಕೊಂಡು ಹೋಯಿತು ಅಂತ ಅಂದುಕೊಂಡಿದ್ದಾರೆ ಜನಗಳು. ಏಕೋ ವಿಷ್ಣುರ್ಮಹದ್ಭೂತಂ ಪೃಥಗ್ಭೂತಾನ್ಯನೇಕಶಃ. ಸಕಲ ಜಗನ್ನಿಯಾಮಕನಾದಂತಹ ಸ್ವಾಮಿ ತಾನೇ ಕರೆದುಕೊಂಡು ಹೋದದ್ದು. ಅದನ್ನೇ ಆ ಕೂಸುಗಳು ಅವೆಲ್ಲ ಸಾಕ್ಷಾತ್ ಪರಮಾತ್ಮನ ದ್ವಾರಪಾಲಕರು. ಊಹಾ ಊಹಾ ಊ ಅಂದರೆ ಉತ್ತಮ, ಊ ಅಂದರೆ ಸರ್ವೋತ್ತಮ, ಹಾ ಅಂದರೆ ಹರಣೆ ಮಾಡ್ತಾನೆ. ಊಹಾ ಊಹಾ ಅರ್ಜುನ, ನೀ ಏನು ರಕ್ಷಣೆ ಮಾಡ್ತೀ? ಸರ್ವೋತ್ತಮನಾದ ದೇವರೇ ನನ್ನನ್ನು ಕರೆದುಕೊಂಡು ಹೊಂಟಿದ್ದಾನೆ ಅಂತ. ಈಗಿನ ಮಕ್ಕಳು ಹಾಗೆ ಹೇಳ್ತವೆ, ಊಹಾ 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 ಅಂತ. ನೀವ್ಯಾರು ನಮ್ಮನ್ನು ರಕ್ಷಣೆ ಮಾಡುವವರು? ನಿಜವಾಗಿ ಆ ಪರಮಾತ್ಮನೇ ನಮ್ಮನ್ನು ಕಾಪಾಡ್ತಾನೆ. ಅವನೇ ನಮಗೆ ಆಹಾರವನ್ನು ಕೊಡ್ತಾನೆ. ಅವನೇ ಕೊಟ್ಟ ಆಹಾರವನ್ನು ಸೃಷ್ಟಿ ಮಾಡುವವನು ಅವನೇ. ಮೊದಲು ತಾಯಿಯಲ್ಲಿ ಆಹಾರವನ್ನು ಸೃಷ್ಟಿ ಮಾಡ್ತಾನೆ, ಹೊರಗೆ ಸೃಷ್ಟಿ ಮಾಡ್ತಾನೆ. ಆ ಮಕ್ಕಳಿಗೆ ಬೇಕಾಗುವ ರೀತಿಯಲ್ಲಿ ಪ್ರೀತಿಯಿಂದ ಕೊಡುವ ಬುದ್ಧಿಯನ್ನು ಕೊಡ್ತಾನೆ. ಅಂತಹ ಅದ್ಭುತವಾದ ಆ ಪರಮಾತ್ಮನೇ ನಿಜವಾಗಿ ಯಾವಾಗಲೂ ನಮ್ಮನ್ನು ಎತ್ತಿಕೊಂಡು ಓಡಾಡುವವ ಅನ್ನುವ ಅರ್ಥದಲ್ಲಿ ಊಹಾ ಅಂತ. ಇಲ್ಲದೇ ಇದ್ದರೆ ಆ ಶಬ್ದವನ್ನು ಹರಿವಂಶ ಉದಾಹರಣೆ ಮಾಡುವ ಅವಶ್ಯಕತೆ ಇರಲಿಲ್ಲ. ಆ ರೀತಿಯ ಶ್ರೀಕೃಷ್ಣ ಪರಮಾತ್ಮನ ಅದ್ಭುತವಾದ ಮಹಿಮೆ. ಆ 4 ಜನರ ಮಕ್ಕಳನ್ನು ರಥದಲ್ಲಿ ಕೂಡಿಸಿದುಕೊಂಡ, ಬಂದೇ ಬಿಟ್ಟ. ಬಂದು ಆ ಬ್ರಾಹ್ಮಣನಿಗೆ ಒಪ್ಪಿಸಿ ಯಥೇಷ್ಟವಾಗಿ ಏನು ಹೊತ್ತು ಹೋದ 4 ಜನ ಮಕ್ಕಳು ಮತ್ತೆ ಬದುಕಿ ಬಂದಿದ್ದಾರೆ ಅಂತ ಇಡೀ ದ್ವಾರಕೆಗೆ ಭೂರಿ ಭೋಜನ ಯಥೇಷ್ಟವಾಗಿ. ಯಜ್ಞವೂ ಇತ್ತು. ಕೃಷ್ಣ ಪ್ರಾಯಶ್ಚಿತ್ತ ಮಾಡಿಕೊಂಡಿದ್ದಾನೆ. ಯಜ್ಞ ನಡೆದಾಗ ಯಜ್ಞ ಮಂಟಪ ಬಿಟ್ಟು ಹೊರಗೆ ಹೋಗಿದ್ದೇನೆ ಅಂತ ಅವನಿಗೇನು ಪ್ರಾಯಶ್ಚಿತ್ತ ಬೇಕು? ಆದರೂ ಶಾಸ್ತ್ರೋಕ್ತವಾದ ನಿಯಮದ ಉಲ್ಲಂಘನೆ ಆದರೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು ಅಂತ ಜಗತ್ತಿಗೆ ತಿಳಿಸ್ತಾನೆ. ಅಂದರೆ ಕೃಷ್ಣ ಇಲ್ಲಿಂದ ಇಷ್ಟೊತ್ತು ಕೇಳಿದರಲ್ಲ, ಇಷ್ಟು ದೂರದ ಪ್ರದೇಶವನ್ನು ದಾಟಿ ಹೋದದ್ದು 12 ನಿಮಿಷದಲ್ಲಿ, ಬಂದದ್ದು 12 ನಿಮಿಷದಲ್ಲಿ, ಅಲ್ಲಿದ್ದದ್ದು 48 ನಿಮಿಷ. ಈ ರೀತಿ ಶ್ರೀಕೃಷ್ಣ ಪರಮಾತ್ಮ ಚಕ್ರೇ ಸಾರ್ಧ ಮುಹೂರ್ತೇನೆ ಅಂತ ಲೆಕ್ಕ ಕೊಟ್ಟು ಬಿಡ್ತಾರೆ ಶ್ರೀಮದಾಚಾರ್ಯರು. ಆ ರೀತಿ ಶ್ರೀಕೃಷ್ಣ ಪರಮಾತ್ಮ ಹೊರಟು ಬಂದಿದ್ದಾನೆ, ಪ್ರಾಯಶ್ಚಿತ್ತ ಮಾಡಿಕೊಂಡಿದ್ದಾನೆ. ಯಥೇಚ್ಛ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಿ ದಕ್ಷಿಣೆಯನ್ನು ಕೊಟ್ಟಿದ್ದಾನೆ. ನಿನ್ನೆ ಕೇಳಿದ್ದೀರಿ, ದಕ್ಷಿಣಾಭಿಸ್ಸಾಕಂ, ಆ ಯಜ್ಞದ ಪೂರ್ಣವಾದ ಫಲ ದಕ್ಷಿಣೆಯಿಂದ ಬರ್ತದೆ ಅಂತ. ಇಷ್ಟೆಲ್ಲ ಮಾಡಿ ಅನುಗ್ರಹವನ್ನು ಮಾಡಿದ. ಬ್ರಾಹ್ಮಣನಿಗೆ ಮಕ್ಕಳು ಸಿಕ್ಕರು, ತೊಗೊಂಡು ಓಡಿ ಹೋಗ್ಬಿಟ್ಟ. ಕೃಷ್ಣನಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಧನ್ಯೋಸ್ಮಿಯಿಂದ ಹೊರಟ. ಅರ್ಜುನನಿಗೆ ಕುತೂಹಲ,
ಅವನು ಇನ್ನೂ ನಿಂತೇ ಇಲ್ಲ, ಏನೋ ಪದಾರ್ಥವನ್ನು ಓಡಿ ಓಡಿ ತೆಗೆದುಕೊಂಡು ಬಂದವರು ಉಸಿರು ನಿಂತಿರೋದಿಲ್ಲಲ್ಲ, ಹಾಗೆ ಇವನಿನ್ನೂ ಜೋರು ಉಸಿರು ತೆಗೆದುಕೊಳ್ತಾ ಇದ್ದಾನೆ. ಅದೇನು ವೇಗ, ಅದೇನು ಬಂದದ್ದು ಕೃಷ್ಣ, ಅದೇನು ನೀರಿನ ಮೇಲೆ ಹೋಗೋದೇನು ರಥ, ಪರ್ವತಗಳೆಲ್ಲ ಮಾಯ ಆಗೋದೇನು, ಅದೇನೋ ಒಂದು ದೊಡ್ಡ ತೇಜೋಮಯವಾದಂಥ, ಅದು ಅನಂತಾಸನದೊಳಗೆ ಹೋದದ್ದು ಬಂದದ್ದು ಅದೆಲ್ಲ ಗೊತ್ತಾಗಿಲ್ಲ ಅರ್ಜುನನಿಗೆ. ಏನೋ ಒಂದು ತೇಜೋಮಯವಾದಂತಹ ವಸ್ತು, ಅಲ್ಲಿ ಒಳಗೆ ಹೋದ ಹೊರಗೆ ಬಂದ ಇಷ್ಟೇ ಗೊತ್ತಾಯಿತು. ಅದು ಏನು ತೇಜಸ್ಸು, ಎಲ್ಲಿ ಹೋಗಿದ್ದಿ, ಏನು ಬಂದು, ಒಂದು ಸ್ವಲ್ಪ ಕೂತು ಏನಾದರೂ ಹೇಳ್ತೀಯಾ ಅಂದರೆ ಎಲ್ಲ ಹೇಳಿದ್ದಾನೆ ಕೃಷ್ಣ. ಸಪ್ತದ್ವೀಪ, ಸಪ್ತ ಸಾಗರಗಳು, ಲೋಕಾಲೋಕ ವಜ್ರಲೇಪದ ಆ ಸುವರ್ಣಮಯ ಭೂಮಿ, ಲೋಕಾಲೋಕ ಪರ್ವತ, ತಮಸ್ಸು, ಘನೋದಕ, ಅನಂತಾಸನ, ಎಲ್ಲದರ ಬಗ್ಗೆ ವಿವರಣೆಯನ್ನು ಕೊಟ್ಟ. ಇಷ್ಟೆಲ್ಲ ದಾಟಿ ನಾವು ಹೋಗಿದ್ದೇವೆ, ಅದೆಲ್ಲವೂ ನನ್ನ ಅಧೀನ, ಅದೆಲ್ಲವನ್ನೂ ನಾನು ಸೃಷ್ಟಿ ಮಾಡಿದ್ದು. ಮಾಮೇವ ತದ್ಧನಂತೇಜೋ ಜ್ಞಾತಮರ್ಹಸಿ ಭಾರತ ಸಮುದ್ರ ಸ್ತಬ್ಧತೋಯಂ ಅಹಂ. ಹೇಗೆ ಹೇಳ್ತಾನೆ, ಯದಧೀನಾಯಸ್ಯ ಸತ್ತ ತದಿತ್ತೇವ ಭಣ್ಯತೆ. ಅದೇನು ಸಮುದ್ರ ಗಟ್ಟಿಯಾಗಿ ನಿಂತು ಅಂತ ನೋಡಿದೆಯಲ್ಲ, ಅದು ನಾನೇ. ಅದು ದ್ರವರೂಪದೊಳಗಿದ್ದ ಹಾಗೆ ತೆರೆಗಳು ಮೇಲೆ ಮೇಲೆ ಎದ್ದು ಬರೋ ಹಾಗೆ ಮಾಡೋದು ನಾನೇ. ಅದು ಗಟ್ಟಿಯಾಗಿ ಕಲ್ಲಿನ ಹಾಗೆ ನಿಲ್ಲೋ ಹಾಗೆ ಮಾಡಿದ್ದು ನಾನೇ. ಅದೆರಡೂ ನನ್ನದೇ. ಪರ್ವತಗಳ ಆ ಗಟ್ಟಿಯಾದ ಸ್ವಭಾವ, ಘನೀಭೂತವಾದಂತಹ ಅಚ್ಛೇದ್ಯಾಭೇದ್ಯವಾದಂತಹ ಪರ್ವತದ ಸ್ವಭಾವವೂ ನನ್ನ ಅಧೀನ. ಈಗ ಅದು ನಮಗೆ ದಾರಿ ಕೊಟ್ಟದ್ದು ನನ್ನಿಂದ. ಅಹಂತೆ ಪರ್ವತ ಸಪ್ತಯೇ ದೃಷ್ಟ ವಿವಿಧಾಸ್ತ್ವಯ. ಆ ಕತ್ತಲೆಯೂ ನಾನೇ ಅಂತಾನೆ. ಇಲ್ಲೆಲ್ಲ ನಾನೇ ಅನ್ನೋದಕ್ಕೆ ನನ್ನ ಅಧೀನ ಅಂತ ಅರ್ಥ. ಪಂಕಭೂತಂ ಹಿತಿಮಿರಂ ದೃಷ್ಟಬಾನಸ ಯದ್ಧತ ಅಹಂತಮೋ ಘನೀಭೂತಂ ಅಹಮೇವ ಚಪಾಟಕ. ಅದು ಅಷ್ಟು ಘನೀಭೂತವಾಗಿ ನಿಲ್ಲುವಂತೆ ಮಾಡಿದವನೂ ನಾನೇ, ಅದನ್ನು ಭೇದನ ಮಾಡಿದವನೂ ನಾನೇ. ಇದೆಲ್ಲವೂ ನನ್ನ ಅಧೀನ. ಇಷ್ಟೆಲ್ಲ ನೋಡಿದ್ದು ನೀನು ಕೇವಲ ಈ ಒಂದು ಭೂಮಿಯೊಳಗೆ, ಪೃಥ್ವೀ ಲೋಕದೊಳಗೆ ಸುತ್ತಾಡ್ತಾ ಇದ್ದಿ. ಆ ಪೃಥ್ವೀ ಲೋಕದೊಳಗಿನ ಅತ್ಯುಚ್ಚವಾದ ಲೋಕದವರೆಗೆ ನಿನ್ನನ್ನು ಕರೆದುಕೊಂಡು ಹೋಗಿ ನಾನು ಬಂದೆ. ಆದರೆ ಹೀಗೆ 14 ಲೋಕಗಳಿವೆ. ಆ 14 ಲೋಕಗಳ ಹೊರಗೆ ಮತ್ತೆ ಆವರಣ ಇದೆ. ಅಭಗ್ನೀರ ನಭೋಹಂಕೃನ್ ಮಹತ್ತತ್ವ ಗುಣತ್ರಯೈ ಕ್ರಮಾದ್ದಶೋತ್ತರೈರೇ ತದಾವೃತಂ ಪರತಸ್ತತಃ ವ್ಯಾಪ್ತೋಹಂ ಸರ್ವಗೋನಂತೋ ನಂತರೂಪೋ ನಿರಂತರಃ. ಅನಂತಶೀರ್ಷೋ ಅನಂತಾಸ್ಯೋನಂತಪಾದಕರೋರಕಃ ಅನಂತಗುಣ ಮಾಹಾತ್ಮ್ಯಶ್ಚಿದಾನಂದ ಶರೀರಕಃ ಮದ್ವಶಾ ಏವ ಸರ್ವೇಪಿ ತ್ವಂಚಾನ್ಯೇ ಚ ಧನಂಜಯ ಮತ್ಪ್ರಸಾದಾತ್ ಬಲಂಚೈವ ವಿಜಯಶ್ಚಾಖಿಲಾ ಗುಣಾಃ ತಸ್ಮಾನ್ನ ವಿಸ್ಮಯಃ ಕಾರ್ಯಃ ನದರ್ಪಶ್ಚ ತ್ವಯಾನಘ ಮನ್ಮನಾಭವ ಮದ್ಭಕ್ತೋ ಮದ್ಯಾಜೀ ಮಾಂ ನಮಸ್ಕುರು ಮಾಮೇ ವೈಶ್ಯಸ ಸತ್ಯಂತೆ ಪ್ರತಿಜಾನಿ ಪ್ರಿಯೋಸಮಿ. ಏನು ಶ್ರೀಕೃಷ್ಣ ಪರಮಾತ್ಮನ ವಚನಗಳು ಅರ್ಜುನನಿಗೆ. ಅವನಿಗೇನು ಅಹಂಕಾರ ಬಂದಿತ್ತು, ನಾನು ಅಂತ ಒಂದು ಅಹಂಕಾರ. ಇಷ್ಟು ಯಾರಾದರೂ ಮಾಡ್ತಾರಾ ಅಂದರೆ ಒಂದು ತಿಳಿದುಕೊಳ್ಳಿ, ಬರೀ ಅಹಂಕಾರ ಬಂತು ಅರ್ಜುನನಿಗೆ. ಅರ್ಜುನನಿಗೆ ಬಂದ ಅಹಂಕಾರ ಪರಿಹಾರ ಮಾಡಲಿಕ್ಕೆ ಕೃಷ್ಣ ಏನೇನು ಮಾಡಿದ ನೋಡಿಕೊಳ್ಳಿ. ಅಂದರೆ ಅವನ ಮೇಲೆ ಪ್ರೀತಿ ಎಷ್ಟಿದೆ ಎಂದು ಗೊತ್ತಾಗ್ತದೆ. ಇಷ್ಟು ದೂರ ಒಬ್ಬನಿಗೇನೋ ಒಂದು ಸ್ವಲ್ಪ ತಲೆ ಕೆಟ್ಟಿದೆ, ಒಂದು ಸ್ವಲ್ಪ ನನ್ನ ಜೊತೆಗೆ ವಾಕಿಂಗ್ ಬಾ ಅಂತ ಕರ್ಕೊಂಡು ಹೋಗ್ತಾರೆ. ಎಷ್ಟು ಒಂದು 10 ನಿಮಿಷ ಅಡ್ಡಾಡಿ ನೋಡಪ್ಪ, ಹಾಗೆಲ್ಲ ಮಾಡಬಾರ್ದು ಅಂತ ಇಷ್ಟು ಹೇಳಿಬಿಟ್ರೆ ಮುಗಿದೋಯ್ತು. ಅದೇ ತನ್ನ ಮಗನೇ ಸ್ವಲ್ಪ ತಲೆ ಏನೋ ಕೆಟ್ಟ ಹಾಗೆ ಮಾಡ್ತಾ ಇದ್ದಾನೆ ಅಂತಾದರೆ ಒಂದು 10 ನಿಮಿಷ ವಾಕಿಂಗ್ ಮಾಡಿ ಕಳಿಸ್ಬಿಡ್ತಾರಾ? ಇಲ್ಲ, ಪೂರ್ಣ ಅವನ ದಾರಿಗೆ ಬರೋವರೆಗೆ ಅವನನ್ನು ಬೆನ್ನು ಹತ್ತೋದು ಅಂತ. ಆ ಪ್ರೀತಿ ಎಷ್ಟಿದೆ, ಅದಕ್ಕೆ ತಕ್ಕ ಹಾಗೆ ಅದರ ಫಾಲೋಅಪ್ ಇದೆ. ಅರ್ಜುನನ ಮೇಲೆ ಶ್ರೀಕೃಷ್ಣ ಪರಮಾತ್ಮನಿಗಿರುವಂತಹ ಪ್ರೀತಿಯ ಅತಿಶಯ ಎಷ್ಟು ಅಂತ ನಾವು ಗಮನಿಸೋದಾದರೆ, ಎಲ್ಲಿಂದ ಎಲ್ಲಿ ಕರೆದುಕೊಂಡು ಹೋದ, ಎಲ್ಲಿಂದ ಎಲ್ಲಿ ಕರೆದುಕೊಂಡು ಬಂದ. ದ್ವಾರಕೆಯಿಂದ ಅನಂತಾಸನಕ್ಕೆ ಕರೆದುಕೊಂಡು ಹೋಗಿದ್ದಾನೆ. ಇಷ್ಟೆಲ್ಲ ಕೋಟಿ ಯೋಜನ ದಾಟಿ ಮತ್ತೆ ಕರೆದುಕೊಂಡು ಬಂದು ಇಷ್ಟೆಲ್ಲ ತನ್ನ ಅದ್ಭುತವಾದ ಮಹಿಮೆಯನ್ನು, ಯಾವುದನ್ನು ನಾವು ಪುರಾಣದಲ್ಲಿ ಕೇಳಿ ರೋಮಾಂಚಿತ ಗಾತ್ರರಾಗ್ತಾ ಇದ್ದೇವೆ, ಅಂತಹ ಶ್ರೀಕೃಷ್ಣ ಪರಮಾತ್ಮ ತನ್ನ ಮಹಿಮೆಯನ್ನು ಪ್ರತ್ಯಕ್ಷವಾಗಿ ಅರ್ಜುನನಿಗೆ ತೋರಿಸ್ತಾನೆ ಅಂದರೆ ಎಷ್ಟು ಪ್ರೀತಿ ಅವನ ಮೇಲೆ. ಅಂತೂ ಅರ್ಜುನನಿಗೂ ಅಹಂಕಾರ ಬಂತು ಅಂತ ಹೀಗೆ ಗುಣ ಹಾಕ್ತಾ ನಮ್ಮ ಹಾಗೆ ಕಾಣಿಸ್ತದೆ ಅರ್ಜುನ ಅಂತ ತಿಳಿದುಕೊಂಡರೆ ನರಕ ಆಗ್ತದೆ. ಅಷ್ಟು ಪ್ರೀತಿ ಪರಮಾತ್ಮನಿಗೆ. ಅಂತಹ ಉತ್ತಮಾಧಿಕಾರಿ ಅರ್ಜುನ. ಶ್ರೀಕೃಷ್ಣ ಪರಮಾತ್ಮ ಈ ರೀತಿಯಾಗಿ ಅರ್ಜುನನಿಗೆ ಎಲ್ಲ ತತ್ವಗಳನ್ನು
ತಿಳಿಸಿಕೊಟ್ಟ, ನನಗಿದನ್ನೆಲ್ಲ ಹಿಂದೆ ತಿಳಿಸಿದ, ಪರಮಾನುಗ್ರಹ ಮಾಡಿದ ಅಂತ ಭೀಷ್ಮಾಚಾರ್ಯರು, ಯುಧಿಷ್ಠಿರ, ಪಾಂಡವರು, ದೊಡ್ಡ ಸಭೆ, ಆ ಸಭಾ ಮಧ್ಯದಲ್ಲಿ ಅರ್ಜುನ ಇದನ್ನು ತಿಳಿಸಿಕೊಡ್ತಾ ಇದ್ದಾನೆ. ವೇದಗಳು, ಯಜ್ಞಗಳು, ಮಂತ್ರಗಳು, ಮಂತ್ರಾಶ್ಚ ವಿವಿಧ ಪಾರ್ಥಯಾನಿ ಶಾಸ್ತ್ರಾಣಿ ಕಾನಿಚಿತ ವಿದ್ಯಾಶ್ಚ ವೇದಿತವ್ಯಂಚ ಮತ್ತಃ ಪ್ರಾದುರ್ಭವಂತಿ. ಮಂತ್ರಗಳು, ವೇದಗಳು, ಶಾಸ್ತ್ರಗಳು ಎಲ್ಲವೂ ನನ್ನಿಂದಲೇ ಹುಟ್ಟಿ ಬಂದದ್ದು. ವೇದಾದಿ ಸಕಲ ಸಚ್ಚಾಸ್ತ್ರಗಳನ್ನು ಪ್ರವರ್ತನ ಮಾಡಿದ್ದೇ ನಾನು ಅಂತೆಲ್ಲ ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಅಂತ ಆ ಭಗವಂತನ ಮಹಿಮೆಯನ್ನು ಅರ್ಜುನ ಕೊಂಡಾಡುತ್ತಾನೆ. ಇದು ಜನಮೇಜಯ ನಿಮ್ಮ ಹಿರಿಯರು ಹೇಳಿದ್ದನ್ನು ಅವರ ಮಾತಿನಲ್ಲಿಯೇ ನಾನು ನಿನಗೆ ತಿಳಿಸಿಕೊಟ್ಟಿದ್ದೇನೆ ಅಂತ ವೈಶಂಪಾಯನರು ತಿಳಿಸಿಕೊಡ್ತಾ ಇದ್ದಾರೆ. ಇಂತಹ ಮಹಾಮಹಿಮೆಯನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಇಂತಹ ಮಹಾಮಹಿಮೆಯನ್ನು, ಶ್ರೀಕೃಷ್ಣ ಪರಮಾತ್ಮನ ದಿವ್ಯವಾದ ಮಹಿಮೆಯನ್ನು ತಿಳಿಸುವಂತಹ ಶ್ರೀಮದ್ ಹರಿವಂಶ, ಶ್ರೀಮದ್ ಭಾಗವತ ಇವುಗಳೆಲ್ಲವುಗಳ ಸಾರ ಸರ್ವಸ್ವವನ್ನು ನಿರ್ಣಯ ಮಾಡಿ ಹೇಳತಕ್ಕಂತಹ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ ಇವುಗಳೆಲ್ಲವನ್ನು ಚೆನ್ನಾಗಿ ಅಭ್ಯಾಸವನ್ನು ಮಾಡಬೇಕು. ಇಂತಹ ಶ್ರೀಮದ್ ಭಾಗವತದ ಕೃಷ್ಣನ ಮಹಿಮೆಯನ್ನು ತಿಳಿಸುವ ಭಾಗವತದ ದಿವ್ಯ ವ್ಯಾಖ್ಯಾನವನ್ನು ಮಾಡಿರುವಂತಹ ಮಹಾನುಭಾವರು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು. ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಮಹಿಮೆಯನ್ನು ನಾವು ಎಷ್ಟು ತಿಳಿದರೂ ಕಡಿಮೆ ಇದೆ. ಯಥಾಶಕ್ತಿಯಾಗಿ ತಿಳಿಯಬೇಕಷ್ಟೇ, ಎಲ್ಲವನ್ನೂ ತಿಳಿತೇವೆ ಅನ್ನೋದು ಸಾಧ್ಯ ಇಲ್ಲ, ನಮ್ಮ ಯೋಗ್ಯತೆಯೂ ಅಲ್ಲ. ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಜ್ಞಾನದ ಒಂದು ವೈಭವವನ್ನು ನಾವು ಕಾಣಬೇಕು ಅವರ ಗ್ರಂಥಗಳಿಂದ. ನಾನಾ ತರಹದ ಗ್ರಂಥಗಳು, ಪ್ರತಿವಾದಿಗಳ ನಿಗ್ರಹವನ್ನು ಮಾಡುವಂತಹ, ಪರಮತ ನಿರಾಕರಣ ಮಾಡುವಂತಹ, ಸ್ವಮತ ಸ್ಥಾಪನೆ ಮಾಡುವಂತಹ ವಾದಗ್ರಂಥಗಳನ್ನೂ ರಚನೆ ಮಾಡಿದ್ದಾರೆ. ಈ ಕಡೆಗೆ ಶ್ರೀಮದ್ಭಾಗವತದಂತಹ ಪ್ರಮೇಯ ಗ್ರಂಥಗಳಲ್ಲಿ ಚೆನ್ನಾಗಿ ಪ್ರಮೇಯ ಜ್ಞಾನವನ್ನು ಮಾಡಿಸಿಕೊಡುವುದಕ್ಕಾಗಿ ದಿವ್ಯವಾದ ವ್ಯಾಖ್ಯಾನವನ್ನು ಮಾಡುತ್ತಾರೆ. ವ್ಯಾಖ್ಯಾನವನ್ನು ಮಾಡುವುದರ ಜೊತೆಗೆ ವ್ಯಾಖ್ಯಾನ ಮಾಡುವಾಗ ಪ್ರಾಚೀನ ವ್ಯಾಖ್ಯಾನಕಾರರ ಬಗ್ಗೆ ಅಷ್ಟು ಆದರ, ಗೌರವ, ಅವರ ಪಾಂಡಿತ್ಯ, ಒಂದೊಂದು ಶಬ್ದಗಳಿಗೆ 10 ರೀತಿಯ ವ್ಯಾಖ್ಯಾನಗಳನ್ನು ಮಾಡುವ ಶೈಲಿ, 10 ಕೋಶಗಳನ್ನು ಪುಂಖಾನುಪುಂಖವಾಗಿ ಉದಾಹರಣೆ ಮಾಡುವಂತಹ ಅವರ ದಿವ್ಯವಾದಂತಹ ಉಪಸ್ಥಿತಿ, ಯೋಜನೆ, ಅವರ ಪ್ರತಿಭೆ ಇವುಗಳೆಲ್ಲವನ್ನು ನೋಡಿದರೆ ಅದರೊಳಗಿನ ಒಂದು, ಅವರಿಗಿದ್ದದ್ದರೊಳಗಿನ 100ನೇ 1 ಕೂಡ ನನಗೆ ಸಮಾನವಾದಂತಹ ಪಾಂಡಿತ್ಯವೇ ಪ್ರಪಂಚದೊಳಗೆ ಯಾರಿಗಿಲ್ಲ ಅನ್ನುವಂತಹ ಮಾತುಗಳು ಇವತ್ತಿನ ಕಾಲದ ಅನೇಕ ಜನರ ಬಾಯಿಯಿಂದ ನಾವು ಕೇಳುತ್ತೇವೆ. ಅಷ್ಟು ಅಹಂಕಾರ ಬಂದು ಹೋಗಿರ್ತದೆ, ನನಗೆ ಸಮಾನರು ಯಾರಿಲ್ಲ ಅಂತ. ಆದರೆ ಇಂಥ ಪಾಂಡಿತ್ಯ ಇದ್ದು ಇಂತಹ ಜ್ಞಾನದ ಮೇರು ಅಂತನಿಸಿಕೊಂಡು ಅತ್ಯಂತ ವಿನಯ. ಯಾದವಾರ್ಯರು ಶ್ರೀಮದ್ ಭಾಗವತಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. 5 ಸ್ಕಂಧಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೆ. 7ನೆಯ ಸ್ಕಂಧದ ಕೆಲವು ಅಧ್ಯಾಯಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೆ ಪ್ರಾರಂಭದಲ್ಲಿ. ಅಷ್ಟು ಭಕ್ತಿ ಶ್ರದ್ಧೆಗಳಿಂದ ಶ್ರೀಮದ್ ಆಚಾರ್ಯರ ಟೀಕಾಕೃತ್ಪಾದರ ಗ್ರಂಥಗಳಿಗೆ ಅನುಗುಣವಾಗಿ ಅತ್ಯಂತ ಸುವ್ಯವಸ್ಥಿತವಾಗಿ ಮಹಾನುಭಾವರು ವ್ಯಾಖ್ಯಾನ ಮಾಡಿದ್ದಾರಲ್ಲ, ಅವರು ಗೃಹಸ್ಥಾಶ್ರಮಿಗಳು. ಆದರೂ ಅಷ್ಟು ಸುಂದರವಾದ, ಶ್ರೇಷ್ಠವಾದಂತಹ ಸುಬದ್ಧವಾದ ವ್ಯಾಖ್ಯಾನ ಇದೆ ಅಂತ ಅತ್ಯಂತ ಗೌರವದಿಂದ ಅವರು ಯಾವ ಸ್ಕಂಧಗಳಿಗೆ, ಯಾವ ಅಧ್ಯಾಯಗಳಿಗೆ ವ್ಯಾಖ್ಯಾನ ಮಾಡಿಲ್ಲ, ಅಷ್ಟಕ್ಕೆ ಮಾತ್ರ ವ್ಯಾಖ್ಯಾನವನ್ನು ಮಾಡ್ತಾರೆ ಸತ್ಯಧರ್ಮತೀರ್ಥ. 11ನೆಯ ಸ್ಕಂಧಕ್ಕೆ ಶ್ರೀನಿವಾಸ ತೀರ್ಥರು ವ್ಯಾಖ್ಯಾನ ಮಾಡಿದ್ದಾರೆ, ಅದಕ್ಕೂ ಸತ್ಯಧರ್ಮರು ವ್ಯಾಖ್ಯಾನ ಮಾಡುವುದಿಲ್ಲ. ಇನ್ನುಳಿದ ಸ್ಕಂಧಗಳಿಗೆ ಮಾತ್ರ ವ್ಯಾಖ್ಯಾನವನ್ನು ಮಾಡ್ತಾರೆ. ಇದು ಪ್ರಾಚೀನ ವ್ಯಾಖ್ಯಾನಕಾರರ ಬಗ್ಗೆ ಅವರಿಟ್ಟಿರುವಂತಹ ಒಂದು ವಿಶೇಷವಾದ ಗೌರವ. ಅಂತಹ ಪಾಂಡಿತ್ಯ, ಯುಕ್ತಿವಾತ್ಯ ಮೊದಲಾದಂತಹ ಪರಮತ ನಿರಾಕರಣವನ್ನು ಮಾಡುವಂತಹ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಪ್ರಕರಣ ಗ್ರಂಥಗಳಿಗೂ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ವೇದ ಗ್ರಂಥಗಳಿಗೂ, ನಿನ್ನೆ ಕೇಳಿದಿರಿ, ನಮಕ ಚಮಕಾದಿಗಳಿಗೂ ವ್ಯಾಖ್ಯಾನವನ್ನು ಮಾಡುತ್ತಾರೆ. ತ್ರ್ಯಂಬಕಂ ಯಜಾಮಹೇ, ತ್ರ್ಯಂಬಕ ಅಂದರೆ ಶ್ರೀರಾಮಚಂದ್ರ ಅಂತ.
ರಾಮನಿಗೆ ಒಬ್ಬಳೇ ತಾಯಿ ಕೌಸಲ್ಯ. ತ್ರ್ಯಂಬಕ ಹೇಗೆ? ಅಂಬ ಅಂದರೆ ತಾಯಿ ತಾನೆ. ತ್ರ್ಯಂಬಕ 3 ಜನ ತಾಯಂದಿರು ಇರುವುದು ಒಬ್ಬಳೇ ತಾಯಿ ರಾಮನಿಗೆ. ಅದಕ್ಕೆ ಸತ್ಯಧರ್ಮರಂದರು ಇಲ್ಲ, ರಾಮನೂ ತ್ರ್ಯಂಬಕನೇ ಅಂತ. ಯಾಕೆ ರಾಮ ತ್ರ್ಯಂಬಕ ಅಂದರೆ ಶ್ರೀರಾಮಚಂದ್ರನಿಗೆ ನಿಜವಾದ ತಾಯಿ ಯಾರಿಲ್ವೇ ಇಲ್ಲಲ್ಲ. ಕೌಸಲ್ಯೆಯನ್ನ ತಾಯಿ ಸುಮಿತ್ರಾ, ಕೈಕೇಯಿ ಇವರಿಬ್ಬರೂ ತಾಯಂದಿರಲ್ಲ ಅಂತಾದರೆ ಆಗ ಒಬ್ಬಳೇ ತಾಯಿ 3 ಅಲ್ಲ ಅಂತ ನೀವು ಅನ್ನಬೇಕು. ಇವಳು ತಾಯಿ ಅಲ್ವೇ ಅಲ್ಲ ಕೌಸಲ್ಯ. ದೇವರು ಹುಟ್ಟೇ ಇಲ್ಲ ಅಂದರೆ ತಾಯಿ ಎಲ್ಲಿಂದ ಬರಬೇಕು? ಕೇವಲ ಪ್ರಾದುರ್ಭಾವ ಮಾತ್ರ, ಪ್ರಕಟವಾದದ್ದು ಮಾತ್ರ. ಹಾಗಾದರೆ ಕೌಸಲ್ಯೆಯೂ ಎಷ್ಟು, ಸುಮಿತ್ರಾ ಕೈಕೇಯಿ ಎಷ್ಟೋ ರಾಮದೇವರಿಗೆ ಅಷ್ಟೇ ಕೌಸಲ್ಯ. ಅವರೂ ತಾಯಂದಿರಲ್ಲ, ಇವಳೂ ಅಲ್ಲ. 3 ಜನ ಒಂದೇ ಕೆಟಗರಿ ಅಂತ ತೋರಿಸೋದಕ್ಕೆ ತ್ರ್ಯಂಬಕ ಅಂತ. ತ್ರ್ಯಂಬಕಂ ಯಜಾಮಹೇ, ತ್ರ್ಯಂಬಕ ಅಂತ ಈ ರೀತಿ ರಾಮದೇವರ ಬಗ್ಗೆ ಸತ್ಯಧರ್ಮರು ಸಮನ್ವಯವನ್ನು ಮಾಡಿ ತೋರಿಸ್ತಾರೆ. ರಾಮನಾಥಪುರದಲ್ಲಿ ತಮ್ಮ ಗುರುಗಳೇ ಆಗಿರುವಂತಹ ಸತ್ಯವರ ತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಿ ಪ್ರಾಯ ಪ್ರತಿಷ್ಠಾಪಿತವಾದಂತಹ ಪ್ರಾಣದೇವರ ಸನ್ನಿಧಾನ ಶ್ರೀಮಠ. ಮಠದಲ್ಲಿಯೇ ಕುಳಿತು ಪಾಠವನ್ನು ಹೇಳ್ತಾ ಇದ್ದಾರೆ. ಮಠದಲ್ಲೇ ಕುಳಿತು ಪಾಠವನ್ನು ಹೇಳ್ತಾ ಇದ್ದರೆ ಮಳೆಗಾಲ ಅಲ್ಲ, ಬೇಸಿಗೆ, ಭರ್ತಿ ಬೇಸಿಗೆ ಇದ್ದಾಗ ಮಳೆಯ ವಾತಾವರಣ ಇಲ್ಲದಿರುವಂತಹ ಪ್ರಸಂಗ. ಶ್ರೀಮನ್ಯಾಯ ಸುಧಾ ಗ್ರಂಥದ ಪಾಠವನ್ನು ಹೇಳ್ತಾ ಇದ್ದರೆ, ಸರ್ವಮೂಲ ಗ್ರಂಥಗಳ ಪಾಠವನ್ನು ಹೇಳ್ತಾ ಇದ್ದರೆ ಮಠದ ಎದುರಿನಿಂದಲೇ ನೀರು ಒಳಗಿನಿಂದ ಮೇಲೆ ಚಿಮ್ಮುತ್ತಾ ಇದೆ. 1-2 ಹನಿ ಮಾತ್ರ ಬಂದದ್ದಲ್ಲ, ಪ್ರವಾಹವಾಗಿ ಹರಿದು ಕಾವೇರಿಗೆ ಹೋಗಿ ಸೇರ್ತಾ ಇದೆ. ಅಷ್ಟು ಜೋರಾಗಿ ಗಂಗಾದೇವಿ ಅವರಿಗೆ ದರ್ಶನವನ್ನು ಕೊಟ್ಟದ್ದು. ಆಗಲೇ ಗಂಗಾಲಹರಿಯನ್ನು ಮಾಡಿದ್ದು, ಜಲೆ ಪೀತೆ ಪೀತೆ ಇತ್ಯಾದಿಯಾಗಿ. ಅಷ್ಟು ಭಕ್ತಿಯಿಂದ ಗಂಗೆಯ ಸ್ತುತಿಯನ್ನು ಮಾಡಿ, ಗಂಗಾಲಹರಿಯನ್ನು ಮಾಡಿ, ಗಂಗಾದೇವಿಯನ್ನು ಕೊಂಡಾಡಿದ ಮಹಾನುಭಾವರು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು. ಕಾವೇರಿ ತೀರದಲ್ಲಿ ರಾಮನಾಥಪುರದಲ್ಲಿ ಗಂಗೆ ಪ್ರತ್ಯಕ್ಷವಾದಾಗ ನನಾದೇಯಂ ದೇಯಂ ಭವತಿ ತವ ದುಷ್ಕರ್ಮ ಭರತಃ ಸುಸೌಭಾಗ್ಯೇ ಭಾಗ್ಯೇನಧಿಕೃತ ಇತಿ ಪ್ರೇಕ್ಷವದ ಮಾಂ ತತೋ ಮಾನ್ಯಂ ಮಾನ್ಯತ್ ಸಕಲಮಕಲಂಕಂ ಫಲಮಿಯಾಂ ನ ವಾಚಾ ವಾಚಾರಾದಮೃತನಯನೇತೇಸ್ತ್ಯವಿದಿತಂ. ಪಾಪಿಗಳು ಎದುರಿನಲ್ಲಿ ಬಂದು ಸ್ನಾನವನ್ನು ಮಾಡಲು ನಿಂತಾಗ ಪಾಪಿಷ್ಠರೇ, ನನ್ನ ನದಿಯ ನೀರನ್ನು ಮುಟ್ಟಿ ಸ್ನಾನ ಮಾಡೋಷ್ಟು ಅರ್ಹತೆ ನಿಮ್ಮಲ್ಲಿಲ್ಲ, ಹತ್ತಿರನೇ ಬರಬೇಡಿ ಅಂತ ಪಾಪಿಗಳಾದ ಜನರನ್ನು ಬೈದು ಅಂದು ಆಡಿ ಕಳಿಸಬೇಡ ಅಂತ ಗಂಗೆಗೆ ಪ್ರಾರ್ಥನೆ ಮಾಡುತ್ತಾರೆ. ಮತ್ತು ಅಷ್ಟೆಲ್ಲ ಪಾಪ ಮಾಡಿದ್ದಾರೆ, ಏನು ಮಾಡಬೇಕು? ಬೈದು ಕಳಿಸಲಿಕ್ಕೂ ನಾನು ಬೇಡ ಅನ್ನೋದಿಲ್ಲ. ಅಂಥ ನಿನಗೆ ಬೇಸರ, ಅವರು ಮಾಡಿದ ಪಾಪಗಳನ್ನು ನೋಡಿದರೆ ಹತ್ತಿರ ಸೇರಿಸಬೇಕು, ನಿನ್ನ ನೀರನ್ನು ಮುಟ್ಟಿಸಬೇಕು ಅಂತೂ ನಿನಗೆ ಅನಿಸ್ಲಿಕ್ಕಿಲ್ಲ, ಬೇಡ. ಆದರೆ ಅವರನ್ನು ಬೈಬೇಕು ಅಂತ ಅನ್ನಿಸ್ತದಲ್ಲ ನಿನಗೆ, ಆ ಬೈಯೋದನ್ನು ಸೆರಗು ಮುಚ್ಚಿಕೊಂಡು ಬೈಬೇಡ, ಸೆರಗು ತೆಗೆದು ನೋಡಿ ಬೈ ಸಾಕು. ನೀರು ಮುಟ್ಟಿಸ್ಬೇಡ, ನೀರು ಕುಡಿಲಿಕ್ಕೆ ಕೊಡಬೇಡ, ನೋಡಿ ಬೈ. ನಿನ್ನ ದರ್ಶನ ಆದರೆ ಅವ್ರಿಗೆ ಮೋಕ್ಷ ಆಗ್ತದೆ, ಸಾಕು. ನನಾದೇಯಂ ದೇಯಂ ಭವತಿ ತವ ದುಷ್ಕರ್ಮ ಭರತ ಸುಸೌಭಾಗ್ಯೇ ಭಾಗ್ಯೇ ಅನಧಿಕೃತ ಇತಿ ಪ್ರೇಕ್ಷವದ ಮಾಂ. ನಾನು ಅಂತ ಅಂದ್ಕೊಳ್ತಾರೆ, ಅವರು ಮಹಾಪುಣ್ಯವಂತರು ಪಾಪಿಗಳ ಪರವಾಗಿ. ನನ್ನನ್ನು ನೋಡಿ ಹೇಳು, ನಿನಗೆ ಕೊಡೋದಿಲ್ಲ ನೀರು ಅಂತ. ಆದರೂ ನೋಡದೆ ಬರಬೇಡ ಹತ್ತಿರ ಅಂದ್ರೆ ನಾನು ಎಲ್ಲಿ ಹೋಗಲಿ, ಇನ್ನು ಯಾರ ಹತ್ರ ಹೋಗಲಿ? ಈ ರೀತಿಯ ಭಕ್ತಿಯ ಪ್ರಾರ್ಥನೆಯನ್ನು ಮಾಡ್ತಾರೆ ಗಂಗೆಗೆ. ಅಂತಹ ವಿಶಿಷ್ಟವಾದಂತಹ ಎಲ್ಲ ನದಿಗಳಲ್ಲಿ ಪರಮಾತ್ಮ ವಿಶೇಷವಾಗಿ ಸನ್ನಿಹಿತನಾಗಿರ್ತಾನೆ. ಅದರೊಳಗೂ ಗಂಗೆಯಲ್ಲಿ ಯೋಸೌ ಸರ್ವಗತೋ ವಿಷ್ಣು ಚಿತ್ಸ್ವರೂಪಿ ನಿರಂಜನ ಸಯೇವ ದ್ರವರೂಪೇಣ ಗಂಗಾಂಭೋನಾತ್ರ ಸಂಶಯ ಅಂತ ಪರಮಾತ್ಮನೇ ಚಿತ್ಸ್ವರೂಪದಿಂದ ಗಂಗಾದೇವಿಯಲ್ಲಿ ವಿಶೇಷ ಸನ್ನಿಹಿತನಾಗಿ ಪಾವಿತ್ರ್ಯವನ್ನು ನೀಡ್ತಾನೆ ಅಂತನ್ನುವ ಅನುಸಂಧಾನ. ಶಾಸ್ತ್ರಗಳ ಪಾಠ ಪ್ರವಚನ ನಡೆಯುವ ಸ್ಥಳದಲ್ಲಿ ಆ ಎಲ್ಲ ತೀರ್ಥಾಭಿಮಾನಿ ದೇವತೆಗಳು ತಾವು ಬರ್ತಾರೆ ಎನ್ನುವಂತಹ ಒಂದು ವಿಶ್ವಾಸ. ಅಷ್ಟು
ಅಷ್ಟು ಭಕ್ತಿ ಶ್ರದ್ಧೆಗಳಿಂದ ಆ ಉನ್ನತ ಮಟ್ಟದಲ್ಲಿ ಧಾಟಿ ಶ್ರೀ ಜಯತೀರ್ಥವರೆಯ ವಚಸಾಂ ಚೇಟೀಭವತ್ ಸ್ವರ್ಧುನಿ, ಗಂಗೆ ದಾಸಿಯಾಗಿ ಬಂದು ಶ್ರೀಮನ್ಯಾಯ ಸುಧಾ ಗ್ರಂಥದ ಹಿನ್ನೆಲೆಯಲ್ಲಿ ನಿಲ್ತಾಳೆ ಎನ್ನುವಂತಹ ಏನೊಂದು ತಮ್ಮ ಪರಮೇಷ್ಠಿ ಗುರುಗಳ ಸ್ತೋತ್ರ ಇದೆ, ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು ಮಾಡಿದ ಸ್ತೋತ್ರ. ಆ ಸ್ತೋತ್ರದ ಬಗ್ಗೆ, ಟೀಕಾಕೃತ್ಪಾದರ ಆ ಮಹಿಮೆಯ ಬಗ್ಗೆ, ಶ್ರೀಮನ್ಯಾಯ ಸುಧಾ ಗ್ರಂಥದ ವೈಭವದ ಬಗ್ಗೆ ಆ ಅಪಾರವಾದ ವಿಶ್ವಾಸ. ಎಲ್ಲರೂ ಪಾರಾಯಣ ಮಾಡ್ತಾರೆ ಚೇಟೀಭವತ್ ಸ್ವರ್ಧುನಿ ಅಂತ. ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಧಾಟಿ ಶ್ರೀ ಜಯತೀರ್ಥವರೆಯ ವಚಸಾಂ ಚೇಟೀಭವತ್ ಸ್ವರ್ಧುನಿ ಅಂದರೆ ಬಂದು ನಿಂತಳು ಗಂಗೆ ಚೇಟೀಭವತ್ ಸ್ವರ್ಧುನಿ, ಸುಧಾ ಗ್ರಂಥದ ಸೇವೆಯನ್ನು ಮಾಡುವುದಕ್ಕೆ. ಅಂತಹ ಉನ್ನತ ಮಟ್ಟದ ಶ್ರೀಮನ್ಯಾಯ ಸುಧಾ ಗ್ರಂಥದ ಪಾಠದ ವೈಭವ ಸತ್ಯಧರ್ಮತೀರ್ಥರಲ್ಲಿತ್ತು ಅಂತನ್ನುವುದಕ್ಕೆ ಆ ಗಂಗೆ ಪ್ರತ್ಯಕ್ಷವಾದದ್ದೇ ಸಾಕ್ಷಿ. ಈ ರೀತಿ ಸತ್ಯಧರ್ಮತೀರ್ಥರ ಪಾಠ ಪ್ರವಚನ, ಅವರ ಗ್ರಂಥಗಳ ರಚನೆ, ಇವುಗಳನ್ನು ನಾವಿಲ್ಲಿ ತಿಳಿತೇವೆ. ದೇವರಲ್ಲಿ ಅವರಿಗಿರುವಂತಹ ಆದರ, ಭಕ್ತಿ, ಶ್ರದ್ಧೆ. ಹೊಳೆ ನರಸೀಪುರದಲ್ಲಿ ಆ ಹೇಮಾವತಿ ನದಿ ತೀರ, ಹೊಳೆ ನರಸೀಪುರ, ವೇದವ್ಯಾಸ ತೀರ್ಥ ಶ್ರೀಪಾದಂಗಳವರು, ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಶಿಷ್ಯರು. ಅವರ ಕಾಲದಲ್ಲಿ ಅಲ್ಲಿರತಕ್ಕಂತಹ ಹೊಳೆ ನರಸೀಪುರದ ನಾಯಕರಿಗೆ, ರಾಜರಿಗೆ ವಿಶೇಷ ಅನುಗ್ರಹವನ್ನು ಮಾಡಿದ್ದಕ್ಕೆ, ಅವರ ಕಷ್ಟಗಳ ಪರಿಹಾರ ಮಾಡಿದ್ದಕ್ಕೆ, ಇಷ್ಟಾರ್ಥಗಳನ್ನು ನೀಡಿದ್ದಕ್ಕೆ ಸಂಪೂರ್ಣವಾದ ದೊಡ್ಡದಾದ ರಾಜಭವನವನ್ನೇ ಕಟ್ಟಿಸಿಕೊಟ್ಟಿದ್ದ. ಅಷ್ಟು ಭವ್ಯವಾಗಿರತಕ್ಕಂತಹ ಶ್ರೀಮಠದ ಕಟ್ಟಡ. 5,000 ಜನ ಏಕಕಾಲದಲ್ಲಿ ಭೋಜನ ಮಾಡಬಹುದು. ಒಳಗಡೆಗೆ ಭೋಜನಕ್ಕೆ ಕುಳಿತರೆ 2 ಮಜಲುಗಳಲ್ಲಿ, ಹೊರಗಡೆಗಿದ್ದವರಿಗೆ ಒಳಗಡೆಗೆ ಜನ ಇದ್ದಾರಾ, ಏನಾದರೂ ಕಾರ್ಯಕ್ರಮ ನಡೀತಾ ಇದೆಯಾ ಇಲ್ವಾ ಅಂತ ಕೇಳೋ ಪ್ರಸಂಗ ಬರ್ತಿತ್ತು. ಅದರ ಅರ್ಥ ಅಷ್ಟು ದೊಡ್ಡದಾದಂತಹ ಆ ಕಟ್ಟಡ, ಒಳಗೆ ಅಷ್ಟು ಸಮರ್ಥ ಇದ್ದರೂ ಹೊರಗೆ ಶಬ್ದ ಕೇಳಿಸ್ತಿರಲಿಲ್ಲ. ಅಂತಹ ಭವ್ಯವಾದ ಕಟ್ಟಡ. ಅಂತಹ ಕಟ್ಟಡದೊಳಗೆ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಅಲ್ಲಿದ್ದು ಅನೇಕ ಗ್ರಂಥಗಳ ರಚನೆಯನ್ನು ಮಾಡಿದ್ದು ಅಲ್ಲೇನೆ. ಪಾಠ ಪ್ರವಚನಗಳನ್ನು ನಿರಂತರವಾಗಿ ಮಾಡಿದ್ದು ಆ ನರಸಿಂಹದೇವರ ಕ್ಷೇತ್ರದಲ್ಲಿ. ಆ ನರಸಿಂಹದೇವರ ಕ್ಷೇತ್ರದಲ್ಲಿ ನರಸಿಂಹದೇವರ ದೇವಸ್ಥಾನದ ಗೋಪುರ, ನರಸಿಂಹದೇವರ ಪುಷ್ಕರಣಿ, ನರಸಿಂಹದೇವರಿಗೆ ಬೇಕಾಗಿರುವಂತಹ ರಜತದ ಕವಚ ಹಾಗೂ ಇನ್ನನೇಕ ಪದಾರ್ಥಗಳು, ಆಭರಣಗಳು, ಇವುಗಳೆಲ್ಲವನ್ನು ಸೇವಾರೂಪದಲ್ಲಿ ಸಮರ್ಪಣೆ ಮಾಡಿದ್ದಾರೆ. ಒಂದು ಸಂದರ್ಭ, ನಿತ್ಯದಲ್ಲಿ ನರಸಿಂಹದೇವರಿಗೆ ಪ್ರಾತಃ ಕಾಲ ರಾಮದೇವರ ಪೂಜಾ ಸಂದರ್ಭದಲ್ಲಿ ರಾಮದೇವರಿಗೆ ಗಂಧ ಸಮರ್ಪಣೆಯನ್ನು ಮಾಡುವಾಗ ನರಸಿಂಹದೇವರಿಗೂ ಗಂಧವನ್ನು ಶ್ರೀಮಠದ ಶಿಷ್ಯರಿಂದ ಗೌರವಯುತವಾಗಿ ರಜತ ಪಾತ್ರೆಯಲ್ಲಿ ಅದನ್ನು ಕೊಟ್ಟು ಕಳಿಸ್ತಾ ಇದ್ದರು. ಸಾಯಂಕಾಲ ನರಸಿಂಹದೇವರ ದರ್ಶನಕ್ಕೆ ಹೋದಾಗ ಆ ಗಂಧದ ಪ್ರಸಾದ, ನಿರ್ಮಾಲ್ಯ ಇತ್ಯಾದಿಗಳನ್ನು ಅರ್ಚಕರು ಕೊಡಬೇಕು. ನರಸಿಂಹದೇವರ ದರ್ಶನ ಪಡೆದು ಪ್ರಸಾದವನ್ನು ಸ್ವೀಕಾರ ಮಾಡಿ ಬರಬೇಕು. ನಿತ್ಯದ ಕ್ರಮ. ಒಂದು ದಿನ ಸ್ವಲ್ಪ ಸಮಯ ವ್ಯತ್ಯಾಸವಾಗಿ ದ್ವಾದಶಿ ಇರುವ ಕಾರಣ ಬೇರೆ ಸಮಯದಲ್ಲಿ ಇವರು ಹೋಗಿದ್ದಾರೆ. ಆಗ ಅರ್ಚಕರು ಅಲ್ಲಿಲ್ಲ, ಬೀಗ ಹಾಕಿಕೊಂಡು ಹೋಗಿಬಿಟ್ಟಿದ್ದಾರೆ. ಸರಿ ಅಂತ ಹೊಸ್ತಲಿಗೇನೆ ನಮಸ್ಕಾರ ಮಾಡಿ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ದರ್ಶನ ಆಗಲಿಲ್ಲ ಇವತ್ತು ಅಂತ ಹೊರಡೋಣ ಅಂತ ಹೊರಟ್ರೆ ಅರ್ಚಕರು ಓಡ್ತಾ ಬಂದರು. ಬೀಗ ತೆಗೆದಿದ್ದಾರೆ, ದರ್ಶನ ಆಯಿತು, ಪ್ರಸಾದವನ್ನು ಕೊಟ್ಟರು, ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಹೊರಡ್ತಾ ಇದ್ದಾರೆ. ಮತ್ತೆ ಅರ್ಚಕರು ಬೀಗ ಹಾಕಿಕೊಂಡು ತಮ್ಮ ಮನೆಗೆ ತಾವು ಹೊರಟು ಹೋದರು. ಇವರು ಹೋಗ್ತಾ ಇದ್ದಾರೆ. ಮಠದ ಸ್ವಲ್ಪ ಹತ್ತಿರದಲ್ಲೇ ಮಠ, ಪಕ್ಕದಲ್ಲೇ ಮಠ. ಮಠದ ಕಡೆಗೆ ಇವರು ಹೋಗ್ತಾ ಇದ್ದರೆ ಮತ್ತೆ ಅರ್ಚಕ ಓಡಿ ಬರ್ತಾ ಇದ್ದಾರೆ. ಕ್ಷಮಾ ಮಾಡಬೇಕು, ತಾವು ಬಂದಾಗ ನನಗೆ ಇರಲಿಕ್ಕಾಗಲಿಲ್ಲ, ದರ್ಶನ ಮಾಡಿಸ್ಲಿಕ್ಕಾಗಲಿಲ್ಲ, ನನ್ನ ಮೇಲೆ ಅವಕೃಪೆ ಆಗಬಾರ್ದು, ದಯವಿಟ್ಟು ಬನ್ನಿ ದರ್ಶನ ಮಾಡಿಸ್ತೀನಿ. ಮತ್ತು ಈಗ ಬಂದದ್ದು ಯಾರು ಅಂತ ಕೇಳಿದರು. ಬಂದಾಯಿತು, ದರ್ಶನ ಮಾಡಿಸಿ ಆಯಿತು, ಪ್ರಸಾದ ಕೊಟ್ಟಾಯಿತು. ಅರ್ಚಕರು ಆಗ ಬರ್ತಾ ಇದ್ದಾರೆ ಅವಸರದಿಂದ ಓಡಿಕೊಂಡು, ಸ್ವಾಮಿಗಳು ಬಂದಾಗ ನಾನು ಇಲ್ವಲ್ಲ ಅಂತ ಬೇಜಾರು ಮಾಡಿಕೊಂಡು. ಆಗ ಸತ್ಯಧರ್ಮತೀರ್ಥರಿಗೆ ಅನ್ನಿಸ್ತು, ನರಸಿಂಹದೇವರು ಸ್ವತಃ ತಾವೇ ಬಂದು ನಮಗೆ ಅನುಗ್ರಹವನ್ನು ಮಾಡಿದರು, ದರ್ಶನವನ್ನು ಕೊಟ್ಟರು, ಎಂತಹ ದೊಡ್ಡ ಅನುಗ್ರಹ ಅಂತ. ಈ ಕಥೆಯನ್ನು, ಈ ಒಂದು ಮಹಿಮೆಯನ್ನು, ಸತ್ಯಧರ್ಮರ ಮಹಿಮೆಯನ್ನು ನಮ್ಮ ಹಿರಿಯರಿಂದ ಮಾತ್ರ ನಾವು ಕೇಳಿ ತಿಳಿದದ್ದಲ್ಲ, ಅಲ್ಲಿಯ ವೈಖಾನಸ ಪದ್ಧತಿಯ ಆಗಮದ
ಅನುಸಾರವಾಗಿ ಅರ್ಚನೆ ಮಾಡುವ ಅರ್ಚಕರು ಉಂಟಲ್ಲ, ಹಿರಿಯ ಅರ್ಚಕರು, ಈಗ ಅವರು ಕೆಲವು ಕಾಲದ ಹಿಂದೆ ತೀರಿಕೊಂಡರು, ಅವರ ಮಕ್ಕಳು ಮೊಮ್ಮಕ್ಕಳೆಲ್ಲ ಇದ್ದಾರೆ. ಆ ಹಿರಿಯ ಅರ್ಚಕರೇ ಹೊಳೆ ನರಸೀಪುರಕ್ಕೆ ನಾವು ದರ್ಶನಕ್ಕೆ ಹೋದಾಗ ಅವರು ಹೇಳಿದ್ದು, ನಿಮ್ಮ ಪ್ರಾಚೀನರು ಇಲ್ಲಿ ಬಂದಾಗ ಈ ರೀತಿಯ ಘಟನೆ ಇಲ್ಲಿ ನಡೆಯಿತು ಅಂತ. ಅಲ್ಲಿರುವಂತಹ ಅರ್ಚಕರ ಸಂಪ್ರದಾಯದಲ್ಲಿ ಈ ಕಥೆ ಇದೆ. ಆ ಮಾತನ್ನು ನಾವು ಕೇಳಿದರೆ ಸತ್ಯಧರ್ಮ ತೀರ್ಥರಿಗೆ ಏನು ಭಕ್ತಿ! ಆ ವಸಿಷ್ಠಕರಾರ್ಚಿತವಾದಂತಹ ನರಸಿಂಹದೇವರು ವಸತಾಮುತ್ತಮೋ ವಸಿಷ್ಠ, ಸರ್ವೋತ್ತಮನಾದ ಶ್ರೀಹರಿಯನ್ನು, ವಸಿಷ್ಠನಾದ ಪರಮಾತ್ಮನನ್ನು ವಸಿಷ್ಠರು ಭಕ್ತಿಯಿಂದ ಅರ್ಚನೆ ಮಾಡಿದ್ದು. ಅಂತಹ ವಸಿಷ್ಠಕರಾರ್ಚಿತ ಆ ನರಸಿಂಹದೇವರ ಒಂದು ವಿಶೇಷ ಅನುಗ್ರಹಕ್ಕೆ ಪಾತ್ರರು ಅಂತಂದರೆ ಇವರಲ್ಲಿ ಭಕ್ತಿ ಏನಿತ್ತು ಅಂತ ನೀವು ಸ್ವಲ್ಪ ಅರ್ಥ ಮಾಡಿಕೊಳ್ಳಬಹುದು, ಪೂರ್ಣ ಅಲ್ಲ. ಅಂತಹ ವಿಶಿಷ್ಟವಾದ ಭಕ್ತಿ ನರಸಿಂಹದೇವರಲ್ಲಿ. ನಿತ್ಯದಲ್ಲಿ ಹೇಮಾವತಿ ನದಿ ಸ್ನಾನ ಆಗಬೇಕು. ಅನೇಕ ಜನ ಹೊಳೆ ನರಸೀಪುರ ನೋಡಿದವರೇ ಈ ಪ್ರವಚನವನ್ನು ಕೇಳುವಂತಹ ಶ್ರೋತೃವೃಂದದಲ್ಲಿ ಇರ್ತೀರ. ಅಲ್ಲಿರತಕ್ಕಂತಹ ಆ ಹೇಮಾವತಿ ನದಿ ನೀರು ಅಂದರೆ ಅಷ್ಟು ಚಳಿ, ತಂಪು ಅಂದರೆ ತಂಪು, ಮೈ ಕೊರೆಯುವಂಥ ಥಂಡಿ. ಆದರೆ ಎಂತಹ ಚಳಿಗಾಲದಲ್ಲಿಯೂ ನದಿ ಸ್ನಾನವನ್ನು ತಪ್ಪಿಸದೆ ನಿತ್ಯದಲ್ಲಿ ನದಿ ಸ್ನಾನಕ್ಕೆ ಹೋಗಬೇಕು. ಆ ರಾಜರ ಒಂದು ವಿಶೇಷವಾದಂತಹ ಗೌರವ, ರಾಜರಿಗೆ ಇವರು ಮಾಡಿದ ಅನುಗ್ರಹ, ಅದಕ್ಕಾಗಿ ರಾಜರು ಭಕ್ತಿಯಿಂದ ತೋರಿಸಿದಂತಹ ಒಂದು ಗೌರವ, ಮನ್ನಣೆ, ಅದಕ್ಕೆ ತಕ್ಕ ಹಾಗೆ ಆನೆಗಳು, ಒಂಟೆಗಳು, ಕುದುರೆಗಳು ಎಲ್ಲವೂ ನಿತ್ಯವೂ ಅಷ್ಟು ವೈಭವದಿಂದ ಎಲ್ಲ ನದಿಗೆ ಹೋಗಬೇಕು. ಸ್ನಾನ ಮಾಡಿಕೊಂಡು ಬರಬೇಕಾದರೂ ಅಷ್ಟೇ ವೈಭವದಿಂದ ಬರಬೇಕು. ಈ ರೀತಿ ಅಲ್ಲಿ ಅದ್ಭುತವಾದ ರೀತಿಯ ರಾಮದೇವರ ಸೇವೆಯನ್ನು, ಗ್ರಂಥಗಳ ರಚನೆಯನ್ನು ಮಾಡಿದಂತಹ ಮಹಾನುಭಾವರು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು. ಸತ್ಯಬೋಧರ ಕಾಲದಲ್ಲಿ ಇವರ ಮನೆತನಕ್ಕೆ ನವರತ್ನ ಅಂತನ್ನುವಂತಹ ಬಿರುದು ಬಂದದ್ದು. ಇವರೆಲ್ಲ ಅಣ್ಣ ತಮ್ಮಂದಿರು ಎಲ್ಲರೂ ಮಹಾ ವಿದ್ವಾಂಸರು, ಮಹಾ ಪಂಡಿತರು ಅನ್ನುವುದಕ್ಕೋಸ್ಕರನೇ ಆ ನವರತ್ನ ಅಂತ ಸುಮ್ಮನೆ ನವರತ್ನದಂತೆ ಉತ್ತಮ ವಿದ್ವತ್ತೆಯನ್ನು ಪಡೆದುಕೊಂಡದ್ದಕ್ಕೆ ಗುರುಗಳಿಂದ ಆ ಶ್ಲಾಘನೆಯನ್ನು ಪಡೆದವರು. ಗುರುಣಾ ಶ್ಲಾಘಿತ ಶಿಷ್ಯ ಲೋಕೆ ಖ್ಯಾತಿಂಗಮಿಷ್ಯತಿ ಅಂತ. ಅಂತಹ ಮಹಾನುಭಾವರು ಬೆಂಗಳೂರಿನಲ್ಲಿ ಇವತ್ತು ಚಿಕ್ಕಪೇಟೆಯಲ್ಲಿ ಪ್ರಾಣದೇವರ ದೇವಸ್ಥಾನವನ್ನು ನೀವು ನೋಡುತ್ತೀರ. ಅತ್ಯಂತ ಜಾಗೃತವಾದಂತಹ ಜಪ ಮಾಡಿದರೆ, ಅಭಿಷೇಕ ಮಾಡಿಸಿದವರಿಗೆ ಎಲ್ಲ ಇಷ್ಟಾರ್ಥಗಳನ್ನು ಕೊಡುವಂತಹ ಆ ಪ್ರಾಣದೇವರು ಅತ್ಯಂತ ಪ್ರಾಚೀನವಾದ ಬೆಂಗಳೂರಿನಲ್ಲಿರುವಂತಹ ಶ್ರೀಮಠದ ಪ್ರಾಣದೇವರನ್ನು ನಾವು ಕಾಣುತ್ತೇವೆ. ಸತ್ಯಧರ್ಮ ನಿನ್ನೆ ದಿವಸ ಕೇಳಿದಿರಿ, ಪ್ರತ್ಯಕ್ಷವಾಗಿ ರುದ್ರದೇವರಿಗೇನೆ ಎಲ್ಲ ವಸ್ತ್ರ ಅಲಂಕಾರಾದಿಗಳನ್ನು ಕೊಟ್ಟು ಪೂಜೆ ಮಾಡಿದಂತಹ ಮಹಾನುಭಾವರು. ಅಂತಹ ವಿಶೇಷವಾದ ರುದ್ರದೇವರ ಅನುಗ್ರಹಕ್ಕೆ ಪಾತ್ರರು. ಪ್ರತ್ಯಕ್ಷವಾಗಿ ರುದ್ರದೇವರು 2 ಲಿಂಗಾನಂತರ್ಗತ ಸಂಕರ್ಷಣ, ಶುಕಾಚಾರ್ಯರು ರಚನೆ ಮಾಡಿದ ಭಾಗವತದ ಸೇವೆಯನ್ನು ಇವರು ಮಾಡಿದ್ದಾರೆ, ವಿಶೇಷವಾಗಿ ಮಾಡಿದ್ದಾರೆ ಎನ್ನುವುದು. ಅಂತಹ ಮಹಾನುಭಾವರು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು. ಸತ್ಯವರ ತೀರ್ಥ ಶ್ರೀಪಾದಂಗಳವರು ಇವರ ಗುರುಗಳು. ಸತ್ಯವರ ತೀರ್ಥ ಶ್ರೀಪಾದಂಗಳವರ ಆರಾಧನೆಯ ದಿನ ಕೇಳಿದಿರಿ. ಸತ್ಯವರ ತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಿ ಸಂಸ್ಥಾನದ ಪ್ರತಿಮೆಗಳ ಅಪಹರಣೆ ಮಾಡುವ ಪ್ರಯತ್ನ ನಡೆದಾಗ ಆ ಅಪಹರಣದ ಅತ್ಯಂತ ವೈಭವದಿಂದ ಮಾಡುವ ಹಾಗೆ ಒಂದು ವಿಶೇಷವಾದ ಸೇವೆ ಅವರೇ ಮುಂದೆ ಸತ್ಯಧರ್ಮತೀರ್ಥರು ಅಂತ ಆದದ್ದು. ಆ ರಾಮದೇವರನ್ನು ಮೊದಲೇ ಪೂರ್ವಾಶ್ರಮದಲ್ಲೇನೇ ಒಲಿಸಿಕೊಂಡ ಮಹಾನುಭಾವರು. ಮೊದಲು ದರ್ಶನವನ್ನು ಕೊಟ್ಟು ಅನುಗ್ರಹವನ್ನು ಮಾಡಿದವರು. ಗುರುಗಳಿಂದ ದೇವರನ್ನು ಪಡೆಯುವ ಮೊದಲು ಗುರುಗಳಿಗೆ ದೇವರನ್ನು ಅರ್ಪಿಸಿ ಗುರುಗಳಿಂದ ದೇವರನ್ನು ಪಡೆದಂತಹ ಒಂದು ವಿಶಿಷ್ಟವಾದ ಯೋಗ ಸತ್ಯಧರ್ಮತೀರ್ಥರ ಯೋಗ. ಪೂರ್ವಾಶ್ರಮದ ಆ ನಾಮಗೊಂಡಲು ಊರಿನೊಳಗೆ ಇವತ್ತಿಗೂ ಆ ಪುಷ್ಕರಣಿ ಅಲ್ಲೇ ರಾಮದೇವರು ಇವರಿಗೆ ಅಲ್ಲಿ ದರ್ಶನವನ್ನು ಕೊಟ್ಟರೆ ಕೂಡಲೇ ಸತ್ಯವರ ತೀರ್ಥ ಶ್ರೀಪಾದಂಗಳವರಿಗೆ ತಿಳಿಸಿದ್ದಾರೆ. ಸತ್ಯವರ ತೀರ್ಥ ಶ್ರೀಪಾದಂಗಳವರು ವಾದ್ಯವೈಭವ ಪುರಸ್ಸರವಾಗಿ ಬಂದು ರಾಮದೇವರ 20 ದಿನಗಳ ಉಪವಾಸ, 20 ದಿನಗಳ ಅನ್ನಾಗಿ ತಪಸ್ಸು ಮಾಡುವ ಸತ್ಯವರ ತೀರ್ಥ ಶ್ರೀಪಾದಂಗಳವರಿಗೆ ಆ ರಾಮದೇವರವನ್ನು ಸಮರ್ಪಣೆ ಮಾಡಿದ, ತೋರಿಸಿಕೊಟ್ಟ ಈ ಪುರುಷೋತ್ತಮಾಚಾರ್ಯರ ಮೇಲೆ ಎಷ್ಟು ಪ್ರೀತಿ,
ಎಂತಹ ಅನುಗ್ರಹ, ಏನೊಂದು ವಿಶಿಷ್ಟವಾದಂತಹ ಪ್ರೇಮ ಇವರ ಬಗ್ಗೆ ಅವರಿಗೆ ಉಕ್ಕೇರಿ ಬಂದಿರಲಿಕ್ಕಿಲ್ಲ ಅಂತ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಡೆಗೆ ರಾಮದೇವರ ದರ್ಶನದ ಅನುಗ್ರಹ, ಹಾಗೆ ಆ ಗುರುಗಳ ಸೇವೆಯನ್ನು, ಸಣ್ಣ ಪುಟ್ಟ ಸೇವೆಯಲ್ಲ, ಇನ್ನೇನೋ ಈ ಕಾಣಿಕೆಯನ್ನು ಸಮರ್ಪಣೆ ಮಾಡಿದ ಸೇವೆಯಲ್ಲ, ರಾಮದೇವರ ಸಂಸ್ಥಾನದ ಸಮರ್ಪಣೆಯನ್ನೇ ಮಾಡಿದ ಸೇವೆಯನ್ನು ಮಾಡಿ ಸಂಸ್ಥಾನವನ್ನೇ ಪುನಃ ಅನುಗ್ರಹ ರೂಪದಲ್ಲಿ ಪಡೆದಂತಹ ಮಹಾನುಭಾವರು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು. ಆ ಗುರುಗಳಿಗಾಗಿ ಸಂತೇಬಿದನೂರಿನಲ್ಲಿ, ನಾಮಗೊಂಡಲಲ್ಲಿಯೂ ಒಂದು ವೃಂದಾವನದ ಸ್ಥಾಪನೆಯನ್ನು ಮಾಡಿದ್ದಾರೆ. ಸಂತೇಬಿದನೂರಿನಲ್ಲಿ ತಮ್ಮ ಗುರುಗಳ ಸತ್ಯವರತೀರ್ಥ ಶ್ರೀಪಾದಂಗಳವರ ವೃಂದಾವನದ ಸ್ಥಾಪನೆಯನ್ನು ಮಾಡುವಂತಹ ಪ್ರಸಂಗದೊಳಗೆ ಏನು ಅದ್ಭುತವಾದ ಕಟ್ಟಡವನ್ನು ಗುರುಗಳಿಗೆ ಸಮರ್ಪಣೆ ಮಾಡಿರುವಂತಹ ಲೇಪಾಕ್ಷಿ ಇತ್ಯಾದಿಗಳಲ್ಲಿ ಇರುವ ಏನೊಂದು ಶಿಲ್ಪ ಕಲೆ ಇದೆ, ಆ ಕಲೆಗೆ ಹೋಲುವಂತಹ ಅದ್ಭುತವಾದ ಕಲಾಮಯವಾದ ಮಂಟಪದೊಳಗೆ ತಮ್ಮ ಅಷ್ಟು ಗುರುಗಳಲ್ಲಿ ವಿಶೇಷವಾದ ಭಕ್ತಿಯನ್ನು ಮಾಡಿದವರು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು. ಈ ರೀತಿಯ ಒಂದು ವಿಶಿಷ್ಟವಾದ ಗುರುಭಕ್ತಿಯನ್ನು ಸತ್ಯಧರ್ಮತೀರ್ಥರಲ್ಲಿ ನಾವು ಕಾಣುತ್ತೇವೆ. ಈ ಕಡೆಗೆ ಶಾಸ್ತ್ರಗಳ ಮೂಲಕ ದೇವರ ಸರ್ವೋತ್ತಮತ್ವದ ಸ್ಥಾಪನೆ ಮಾಡುವುದು ಒಂದು ಕಡೆಗೆ ಆದರೆ, ನವರತ್ನ ಖಚಿತವಾದಂತಹ ಮಂಟಪವನ್ನು ರಾಮದೇವರಿಗೆ ಸಮರ್ಪಣೆ ಮಾಡಿದ್ದಾರೆ. ದೊಡ್ಡದಾದ ಬಂಗಾರದ ಮಠ, ಸತ್ಯಬೋಧರ ಕಾಲದಲ್ಲಿ ಇದ್ದದ್ದು, ಸತ್ಯಾಭಿನವರ ಕಾಲದಲ್ಲಿ ಇದ್ದದ್ದು, ಸತ್ಯಬೋಧರ ಕಾಲದಲ್ಲಿ ಪುನಃ ನವೀಕೃತವಾದದ್ದು, ಇವರ ಕಾಲದಲ್ಲಿ ಪುನಃ ಅದರ ನಿರ್ಮಾಣ ಮಾಡಿದ್ದಾರೆ. ದೊಡ್ಡದಾದಂತಹ ಸುವರ್ಣ ಮಂಟಪ, ಅದರೊಳಗೊಂದು ಸುವರ್ಣದ ಮಂಟಪ, ಅದರ ಮಧ್ಯದಲ್ಲಿ ಮತ್ತೆ ನವರತ್ನ ಖಚಿತವಾದಂತಹ ಮಂಟಪ. ಆ ನವರತ್ನ ಖಚಿತವಾದ ಮಂಟಪವನ್ನು ಮಾಡಬೇಕು ಅಂದರೆ ಯಾವ ರೀತಿ ರತ್ನಗಳ ಜೋಡಣೆಯನ್ನು ಎಲ್ಲಿ ಮಾಡಬೇಕು ಅಂತ ಸ್ವತಃ ತಾವೇ ಕುಳಿತು ಶಿಲ್ಪಗಳಿಗೆ ಹೇಳಿ ಹೀಗೆ ಜೋಡಿಸಬೇಕು, ಈ ಕ್ರಮದಲ್ಲಿರಬೇಕು ಅಂತ ಹೇಳಿ, ಅಷ್ಟು ಶಿಲ್ಪಕಲೆಯಲ್ಲಿಯೂ ಅವರಿಗೆ ಜ್ಞಾನ. ಅಂತಹ ದಿವ್ಯವಾದ ಆ ನವರತ್ನ ಖಚಿತವಾದ ಮಂಟಪದಲ್ಲಿ ರಾಮದೇವರ ಪೂಜೆಯ ದರ್ಶನದ ಸೌಭಾಗ್ಯವನ್ನು ಪಡೆದು ತಮ್ಮ ಭಕ್ತಿಯ ಉದ್ರೇಕವನ್ನು ಮಾಡಿಕೊಂಡು ಜನಗಳು ಧನ್ಯರಾಗಬೇಕು, ಮುಂದೆ ಬರುವ ಪೀಠಾಧಿಪತಿಗಳು ಪೂಜೆಯನ್ನು ಮಾಡಿ ಧನ್ಯರಾಗಬೇಕು ಅನ್ನುವಂತಹ ಒಂದು ದೊಡ್ಡದಾದ ಭಕ್ತಿಯ ಅತಿಶಯ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರಲ್ಲಿ. ಈ ವರ್ಣಗಳು ಶ್ರೀಮನ್ಯಾಯ ಸುಧಾ ಗ್ರಂಥ, ಶ್ರೀಮನ್ಯಾಯ ಸುಧಾ ಗ್ರಂಥದ ಒಂದೊಂದು ಅಕ್ಷರಗಳಲ್ಲಿ ತತ್ವಾಭಿಮಾನಿ ದೇವತೆಗಳು ವಾಯುದೇವ ಅಕ್ಷರಗಳನ್ನು ಬರೆಯುವುದು ಅಂದರೆ ಪರಮಾತ್ಮನ ಒಂದೊಂದು ಪ್ರತಿಮೆಯ ಪ್ರತಿಷ್ಠಾಪನೆಯನ್ನು ಮಾಡಿದಂತೆ ಎನ್ನುವಂತಹ ಅನುಸಂಧಾನ ಅವರಿಗೆ. ಆ ಭಕ್ತಿ, ಆ ಶ್ರದ್ಧೆ, ಆ ಅನುಸಂಧಾನದಿಂದ ಸಂಪೂರ್ಣ ಶ್ರೀಮನ್ಯಾಯ ಸುಧಾ ಗ್ರಂಥವನ್ನು 3 ಪ್ರತಿಗಳನ್ನು ಬರೀತಾರೆ, ಒಂದಲ್ಲ ಎರಡಲ್ಲ. ಒಂದನ್ನು ನಿತ್ಯದ ತಮ್ಮ ಪಾಠ ಪ್ರವಚನಗಳಿಗಾಗಿ ಶ್ರೀಮಠದಲ್ಲಿ ಇಟ್ಟುಕೊಳ್ತಾರೆ, ಇನ್ನೊಂದು ತಮ್ಮ ಪೂರ್ವಾಶ್ರಮದ ಮನೆಯಲ್ಲಿ, ಅದು ಪರಮ ಮಂಗಲಕರ, ಎಲ್ಲರಿಗೂ ಅದು ಕ್ಷೇಮವನ್ನು ಉಂಟು ಮಾಡಲಿ, ಪಾಠ ಪ್ರವಚನದ ಪರಂಪರೆ ನಿರಂತರವಾಗಿ ಪೂರ್ವಾಶ್ರಮದ ಮನೆಯಲ್ಲಿಯೂ ನಡೆಯಬೇಕು ಅಂತ ಒಂದನ್ನು ಮನೆಯಲ್ಲಿ ಇಡುತ್ತಾರೆ. ಇನ್ನೊಂದನ್ನು ಅರಮನೆಯಲ್ಲಿ, ಮೈಸೂರು ಮಹಾರಾಜರ ಅರಮನೆಯಲ್ಲಿ ಇಟ್ಟಿದ್ದಾರೆ. ಆ ಶ್ರೀಮನ್ಯಾಯ ಸುಧಾ ಗ್ರಂಥದ ಮಂಗಲಕರವಾದಂತಹ ಗ್ರಂಥದ ಸನ್ನಿಧಾನ ಮಾತ್ರದಿಂದ ರಾಜರಿಗೆ ಉತ್ತರೋತ್ತರಲ್ಲ, ಶ್ರೀಕರೋಯಂ ಗ್ರಂಥ ತತ್ರ ವಯಮೇವ ಸಾಕ್ಷಿಣಃ ಅಂತ. ಹೀಗಾಗಿ ನಮ್ಮ ರಾಜ್ಯಕ್ಕೆ ಉತ್ತಮವಾದ ಶ್ರೇಯಸ್ಸಾಗಲಿ, ಶ್ರೀ ಸಂಪತ್ತು ಸಮೃದ್ಧಿ ವಿಶೇಷವಾಗಿ ಅಭಿವೃದ್ಧಿಯಾಗಲಿ ಎನ್ನುವ ದೃಷ್ಟಿಯಲ್ಲಿ ಅರಮನೆಯಲ್ಲಿ ಒಂದು ಪ್ರತಿಯನ್ನು ಇಟ್ಟಿದ್ದಾರೆ. ಇವತ್ತಿಗೂ ಅಲ್ಲಿ ರಾರಾಜಮಾನವಾಗಿದೆ. ಇಷ್ಟು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರಿಗೆ ಆ ಶ್ರೀಮನ್ಯಾಯ ಸುಧಾ ಗ್ರಂಥದ ಬಗ್ಗೆ ಇರುವಂತಹ ವಿಶ್ವಾಸ. ದಿವಾನ್ ಪೂರ್ಣಯ್ಯನವರಿಗೆ ಹೇಳಿ ಅನೇಕ ಪದಾರ್ಥಗಳನ್ನು ಈ ನವರತ್ನ ಖಚಿತವಾದ ಮಂಟಪಾದಿಗಳನ್ನು ಮಾಡಿಸಿ ರಾಮದೇವರ ಸೇವೆಯನ್ನು ಮಾಡಿದರು. ಗುರುಗಳಿಗೆ ಒಂದು ಶಿಲಾಮಂಟಪದ ಸಮರ್ಪಣೆ ಮಾಡಿದರು. ಉಡುಪಿಯ ಶ್ರೀ ಕೃಷ್ಣ ಪರಮಾತ್ಮನಿಗೆ ಅನೇಕ ರೀತಿಯ ಪದಾರ್ಥಗಳ ಸಮರ್ಪಣೆಯನ್ನು ದಿವಾನ್ ಪೂರ್ಣಯ್ಯನವರಿಗೆ ಹೇಳಿ, ಆ ಪೂರ್ಣಯ್ಯನವರಿಗೆ ಆಜ್ಞೆಯನ್ನು ಮಾಡಿ ಅವರ ಮೂಲಕ ಶ್ರೀಕೃಷ್ಣ ಪರಮಾತ್ಮನ ಸೇವೆಯನ್ನು ಮಾಡಿಸಿದ್ದಾರೆ. ಈ ರೀತಿ ಆ ಭಗವಂತನ ವಿವಿಧ ರೀತಿಯ
ಸೇವೆಯನ್ನು ಮಾಡಿದಂತಹ ಮಹಾನುಭಾವರು ಸತ್ಯಧರ್ಮತಿ ತೀರ್ಥ ಶ್ರೀಪಾದಂಗಳವರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ ಇದೆ. ಶ್ರೀಮನ್ ಮಹಾಭಾರತದಲ್ಲಿ ಬರುವಂತಹ ಸನತ್ಸುಜಾತೀಯ ಎಂಬಂತಹ ಗ್ರಂಥ, ಆ ಸನತ್ಸುಜಾತೀಯ ಎಂಬ ಗ್ರಂಥಕ್ಕೆ ಮಹಾನುಭಾವರಾದ ವಾದಿರಾಜ ಶ್ರೀಪಾದಂಗಳವರು ವ್ಯಾಖ್ಯಾನವನ್ನು ರಚನೆ ಮಾಡಿದ್ದಾರೆ. ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಕೂಡ ಆ ಸನತ್ಸುಜಾತೀಯ ಗ್ರಂಥಕ್ಕೆ ವ್ಯಾಖ್ಯಾನವನ್ನು ರಚನೆ ಮಾಡಿದ್ದಾರೆ. ವಾಲ್ಮೀಕಿ ರಾಮಾಯಣಕ್ಕೆ ವ್ಯಾಖ್ಯಾನ ಇದೆ, ಮಹಾಭಾರತದ ಕೆಲವು ಭಾಗಗಳಿಗೆ ವ್ಯಾಖ್ಯಾನ ಇದೆ, ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ವ್ಯಾಖ್ಯಾನ ಇದೆ. ಹೀಗೆ ಅನೇಕ ಗ್ರಂಥಗಳಿಗೆ ವ್ಯಾಖ್ಯಾನಗಳಿದೆ. ಈ ಸನತ್ಸುಜಾತೀಯದ ವ್ಯಾಖ್ಯಾನ ಬಹಳ ದಿನಗಳಿಂದ ಪ್ರಕಾಶನವಾಗದೇ ಇದ್ದದ್ದು ಇವತ್ತು ನಮ್ಮ ವಿದ್ಯಾಧೀಶ ಸ್ನಾತಕೋತ್ತರ ಸಂಸ್ಕೃತ ಶೋಧ ಕೇಂದ್ರ ಬೆಂಗಳೂರು ಮಹಾನಗರದಲ್ಲಿರುವಂತಹ ನಮ್ಮ ಪ್ರೊಫೆಸರ್ ಕೆ ಟಿ ಪಾಂಡುರಂಗಿಯವರು ವಿಶೇಷವಾಗಿ ಇದರ ಬಗ್ಗೆ ಪ್ರಯತ್ನವನ್ನು ಮಾಡಿ ಈ ಶೋಧ ಕೇಂದ್ರದ ವತಿಯಿಂದ ಅನೇಕ ಗ್ರಂಥಗಳ ಪ್ರಕಾಶನವನ್ನು ಮಾಡಿದ್ದು ನಿಮಗೆಲ್ಲ ಗೊತ್ತು. ಈ ಸಂದರ್ಭ ಸ್ನಾತಕೋತ್ತರ ಸಂಸ್ಕೃತ ಶೋಧ ಕೇಂದ್ರದ ನಿರ್ದೇಶಕರಾಗಿ ವಿಶೇಷವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅನೇಕ ಗ್ರಂಥಗಳ ಪ್ರಕಾಶನೆಯನ್ನು ಮಾಡ್ತಾ ಇದ್ದೆ. ದಿನ ಸತ್ಯಧರ್ಮ ತೀರ್ಥರು ರಚನೆ ಮಾಡಿದಂತಹ ಆ ಸನತ್ಸುಜಾತೀಯ ವ್ಯಾಖ್ಯಾನದ ಬಹಳ ಉತ್ತಮವಾದ ಈ ಕೃತಿಯ ವಾದಿರಾಜ ಶ್ರೀಪಾದಂಗಳವರ ಹಾಗೂ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ವ್ಯಾಖ್ಯಾನದಿಂದ ಸಹಿತವಾಗಿರುವಂತಹ ಈ ಪುಸ್ತಕ ಬಹಳ ಸುಂದರವಾದಂತಹ ಉಪದೇಶ. ಸನತ್ಸುಜಾತರು ಧೃತರಾಷ್ಟ್ರನಿಗೆ ಮಾಡಿದಂತಹ ದಿವ್ಯವಾದ ಉಪದೇಶ. ಜ್ಞಾತೀನಾಂತು ವಸನ್ಮಧ್ಯೆ ನೈವ ವಿಂದೇತ ಕಿಂಚನ ನಿತ್ಯಮಜ್ಞಾತಚರ್ಯಾಮೇ ಇತಿ ಮುತ್ತಿನಂತೆ ಇವೆ, ರತ್ನಗಳಂತೆ ಇವೆ. ನವರತ್ನ ಸ್ವಾಮಿಗಳವರ ಆರಾಧನೆಯ ಈ ದಿನ ಒಂದು ರತ್ನವನ್ನಾದರೂ ತಿಳಿಯೋಣ ಅಂತ ಅಷ್ಟೆ. ನಿತ್ಯಂ ಅಜ್ಞಾತಚರ್ಯಾಮೇ ಇತಿ ಮನ್ಯೇತ ವೈ ದ್ವಿಜ. ವಾದಿರಾಜ ಶ್ರೀಪಾದಂಗಳವರು ಈ ಶ್ಲೋಕಕ್ಕೆ ವ್ಯಾಖ್ಯಾನವನ್ನು ಮಾಡುತ್ತಾರೆ. ಹೇಗಿರಬೇಕು ಅಂದರೆ, ಎಲ್ಲರ ಮಧ್ಯದೊಳಗಿದ್ದರೂ ನಿರ್ಲಿಪ್ತನಾಗಿರಬೇಕು. ಪದ್ಮಪತ್ರಮಿವಾಂಭಸ. ಸಂಸಾರದಲ್ಲಿ ಹೇಗಿರಬೇಕು ಅಂತ, ಎಲ್ಲರ ಮಧ್ಯದೊಳಗೆ ತಾನಿರಬಹುದು. ಜ್ಞಾತೀನಂತು ವಸನ್ಮಧ್ಯೆ, ಎಲ್ಲ ಬಂಧು ಬಳಗ ಇಷ್ಟರು ಮಹಿಮೆ, ತನ್ನ ವೈಭವ, ತನ್ನ ಬುದ್ಧಿವಂತಿಕೆ ಇವುಗಳನ್ನು ತೋರಿಸಿಕೊಳ್ಳಬೇಕು ಅನ್ನುವ ಹಂಬಲ ಇರಬಾರದು. ಆದಷ್ಟು ಏಕಾಂತದಲ್ಲಿ ನನ್ನ ಸಾಧನೆಯನ್ನು ನಾನು ಮಾಡಬೇಕು ಅನ್ನುವ ದೃಷ್ಟಿಕೋನ ಇದ್ದರೆ ಅವನಿಗೆ ಈ ಸಂಸಾರದ ಮಧ್ಯದಲ್ಲಿದ್ದರೂ ಏನೂ ತೊಂದರೆ ಆಗೋದಿಲ್ಲ. ಭಯಂ ಪ್ರಮತ್ತಸ್ಯ ವನೇಶ್ವಪಿ ಸ್ಯಾದ್ ಯತೋ ವಸಂತೆ ಸಹ ಷಟ್ಸಪತ್ನಾಃ ಜಿತೇಂದ್ರಿಯಸ್ಯಾತ್ಮರತೇರ್ಬುಧಸ್ಯ ಗೃಹಾಶ್ರಮಃ ಕಿನ್ನು ಕರೋತ್ಯವದ್ಯಂ. ಶ್ರೀಮದ್ಭಾಗವತದ ಸಂದೇಶವನ್ನು ಇಲ್ಲಿ ಕಾಣುತ್ತೇವೆ. ಮನಸ್ಸಿನ ನಿಗ್ರಹ, ಇಂದ್ರಿಯಗಳ ನಿಗ್ರಹ ಇದ್ದರೆ ಎಷ್ಟು ಜನರ ಮಧ್ಯದಲ್ಲಿದ್ದರೂ ಏನು ತೊಂದರೆ ಇಲ್ಲ. ಮನಸ್ಸಿನ ನಿಗ್ರಹ ಇಲ್ಲ ಅಂದರೆ ಅರಣ್ಯಕ್ಕೆ ಹೋದರೂ ಏನೂ ಪ್ರಯೋಜನವಿಲ್ಲ. ಆದ್ದರಿಂದ ಗೃಹಸ್ಥಾಶ್ರಮಿಯಾಗಿಯೇ ಇದ್ದು, ಎಲ್ಲರ ಮಧ್ಯದೊಳಗೇ ಇದ್ದು ತನ್ನ ಸಾಧನೆಯನ್ನು ತಾನು ಮಾಡಿಕೊಳ್ಳಬಹುದು ಅಂತ ಮಹಾನುಭಾವರಾದ ವಾದಿರಾಜ ತೀರ್ಥ ಶ್ರೀಪಾದಂಗಳವರು ಈ ಒಂದು ಅಭಿಪ್ರಾಯವನ್ನು ಹೇಳುತ್ತಾರೆ. ಜ್ಞಾತೀನಾಂತು ವಸನ್ಮಧ್ಯೆ ನೈವ ವಿಂದಯಿತ ಕಿಂಚನ. ಯಾವ ಯಾವ ಪಾಪ, ಯಾವ ಯಾವ ದೋಷ, ಏನೂ ಅನಾಹುತ ಆಗೋದಿಲ್ಲ. ನೀವಿರಿ ಜನರ ಮಧ್ಯದಲ್ಲಿ, ಆದರೆ ಸಾಧನೆಯ ದೃಷ್ಟಿ ಇರಲಿ, ಆಸಕ್ತಿ ಇರುವುದು ಬೇಡ ಅಂತ. ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಕೂಡ ಈ ಶ್ಲೋಕಕ್ಕೆ ಸುಂದರವಾದ ವ್ಯಾಖ್ಯಾನವನ್ನು ಮಾಡ್ತಾರೆ. ಒಂದು ಉದಾಹರಣೆಯನ್ನು ತಿಳಿಯೋಣ ಅಂತ. ಬಹಳ ವಿಸ್ತೃತವಾದ ಗ್ರಂಥ. ಸತ್ಯಧರ್ಮತೀರ್ಥರಂತಾರೆ, ನಿತ್ಯಮಜ್ಞಾತಚರ್ಯಾಮೇ ಇತಿ ಮನ್ಯೇತ ವೈ ದ್ವಿಜಃ.
ಗೃಹಸ್ಥಾಶ್ರಮಿಯಾದರೂ ತಪ್ಪಿಲ್ಲ ಅಂತ. ಸರಿ, ಅದು ಭಾಗವತದ ಸಂದೇಶವೇ. ಅದರ ಜೊತೆಗೆ ಯಾರಿಗೆ ಸನ್ಯಾಸ ತೆಗೆದುಕೊಳ್ಳುವ ಯೋಗ ಇದೆ, ಅಧಿಕಾರ ಇದೆ, ಆ ವೈರಾಗ್ಯ ಇದೆ, ಅವರು ಸನ್ಯಾಸವನ್ನು ತೆಗೆದುಕೊಳ್ಳಬೇಕಾದದ್ದು ಅಷ್ಟೇ ಸತ್ಯ. ವಾದಿರಾಜರು ಬರೆದಂತೆ ಒಂದು ಅರ್ಥವನ್ನು ತಿಳಿದು ಗೃಹಸ್ಥಾಶ್ರಮಿಯಾಗಿಯೂ ಸಾಧನೆಯನ್ನು ಮಾಡಬಹುದು ಅಂತ. ಸನ್ಯಾಸಿಯಾಗುವ ಯೋಗ ಇದ್ದವನು, ವೈರಾಗ್ಯ ಇದ್ದವನು ಯದಾ ವಿರಕ್ತ ಪುರುಷ ಪ್ರಜಾಯತೆ ತದೈವ ಸನ್ಯಾಸ ವಿಧಿಶ್ರುತೌ ಶ್ರುತಃ ಅಂತ ಇದೇ ಶ್ಲೋಕಕ್ಕೆ ಹಾಗೆ ಅರ್ಥವನ್ನು ಹೇಳ್ತಾರೆ. ನಿತ್ಯಂ ಅಜ್ಞಾತಚರ್ಯಾಮೇ ಇತಿ ಮನ್ಯೇತ ವೈ ದ್ವಿಜಃ. ಯಾರ ಮಧ್ಯದಲ್ಲಿಯೂ ನಾನು ತೋರಿಸಿಕೊಳ್ಳಬೇಕಾಗಿಲ್ಲ ನನ್ನ ಮಹಿಮೆ ಅಂತ ವಿರಕ್ತನಾಗಿ ಸನ್ಯಾಸವನ್ನು ತೆಗೆದುಕೊಳ್ಳಬೇಕು. ಜ್ಞಾತೀನಂತೂ ವಸನ್ಮಧ್ಯೆ, ಬಂಧು ಬಳಗ ಇವರ ಮಧ್ಯದಲ್ಲಿ ಏನೇ ಇರ್ತೇನೆ ಅಂತಾದರೆ ನೈವ ವಿಂದೇತ ಕಿಂಚನ, ಏನು ಪುರುಷಾರ್ಥವನ್ನು ಇವನು ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತಾರೆ. ನೈವ ವಿಂದೇತ ಕಿಂಚನ ಅನ್ನೋದಕ್ಕೆ ಒಂದರ್ಥ, ಏನು ಪಾಪ ಬರೋದಿಲ್ಲ, ನೀವು ಜನರ ಮಧ್ಯದೊಳಗೆ ಇದ್ದರೂ ತಪ್ಪಿಲ್ಲ, ಗೃಹಸ್ಥಾಶ್ರಮಿಗಳಾದರೂ ತಪ್ಪಿಲ್ಲ, ಸಾಧನೆ ಮಾಡಿಕೊಳ್ಳಿ ಅಂತ ಒಂದರ್ಥ. ಇನ್ನೊಂದು, ಸನ್ಯಾಸದ ಅಧಿಕಾರ ಇದ್ದ ವ್ಯಕ್ತಿಯಾದರೆ ಅವನು ಪಡೆಯಬೇಕಾದ ಏನು ಉತ್ತಮವಾದ ಪುರುಷಾರ್ಥ ಇದೆ, ಆ ಪುರುಷಾರ್ಥವನ್ನು, ಆ ನಿರಂತರವಾದ ಸಚ್ಚಾಸ್ತ್ರಗಳ ಪಾಠ ಪ್ರವಚನಾದಿಗಳನ್ನು, ಭಗವಂತನ ಧ್ಯಾನಾದಿಗಳನ್ನು ಮಾಡಿ ಏನು ಮಹಾಪುರುಷಾರ್ಥ ಪಡೆಯಬೇಕಾಗಿದೆಯೋ ಆ ಪುರುಷಾರ್ಥ ಪಡೆಯೋದಕ್ಕೆ ನೀನು 4 ಜನರ ಮಧ್ಯದಲ್ಲಿದ್ದರೆ ಆಗೋದಿಲ್ಲ. ಜ್ಞಾತೀನಂತೂ ವಸನ್ಮಧ್ಯೆ ನೈವ ವಿಂದೇತ ಕಿಂಚನ, ನೀನೇನು ಪುರುಷಾರ್ಥ ಹೊಂದೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಸನ್ಯಾಸವನ್ನು ತೆಗೆದುಕೊಳ್ಳಲೇಬೇಕು, ಸಾಧನೆಯನ್ನು ಮಾಡಲೇಬೇಕು ಅಂತ. ಅಥವಾ ನಿತ್ಯಂ ಅಜ್ಞಾತಚರ್ಯಾಮೇ ಇತಿ ಮನ್ಯೇತ ವೈ ದ್ವಿಜಃ. ನಿತ್ಯಂ ಅಜ್ಞಾತಚರ್ಯ ಅಂತ ಒಂದು ಅರ್ಥ ಮಾಡಿದರೆ ಇನ್ನೊಂದು ಅರ್ಥ ಹೇಳ್ತಾರೆ ಸತ್ಯಧರ್ಮರು, ನಿತ್ಯಮ ಜ್ಞಾತಚರ್ಯ ಅಂತ. ಮಾ ಅಂದರೆ ಜ್ಞಾನ, ನಿತ್ಯಮ ಅಂದರೆ ನಿತ್ಯದಲ್ಲಿಯೂ ಜ್ಞಾನ ಯಾರಿಗೆ ಅತ್ಯಂತ ಜಾಗರೂಕವಾಗಿದೆ ಅಂತಹ ಬ್ರಹ್ಮಾದಿ ದೇವತೆಗಳು. ಅಂತಹ ಬ್ರಹ್ಮಾದಿ ದೇವತೆಗಳಿಂದ ಜ್ಞಾತನಾದವನು ಪರಮಾತ್ಮ. ಅಂತಹ ಪರಮಾತ್ಮನ ವಿಷಯದಲ್ಲಿ ನಿಮ್ಮ ಚರ್ಯ ಇರಲಿ ಅಂತ, ನಿಮ್ಮ ಪ್ರವೃತ್ತಿ ಇರಲಿ ಅಂತ. ನಿತ್ಯಮಜ್ಞಾತ ಚರ್ಯಾಮೇ, ಆ ನಿತ್ಯದಲ್ಲಿಯೂ ಜ್ಞಾನದ ಜಾಗರೂಕತೆಯನ್ನು ಇಟ್ಟುಕೊಂಡಂತಹ ಬ್ರಹ್ಮಾದಿಗಳಿಗೆ ಗೋಚರನಾದ ಪರಮಾತ್ಮ ಏನಿದ್ದಾನೋ ಆ ಪರಮಾತ್ಮನ ಕಡೆಗೆ ನಿಮ್ಮ ಪ್ರವೃತ್ತಿ ಇರಲಿ ಅಂತ. ಏನಾಗತ್ತೆ ಅಂತಹ ಪರಮಾತ್ಮನ ಕಡೆಗೆ ಪ್ರವೃತ್ತಿ ಇದ್ದರೆ? ನೀವು ಇನ್ನೇನಾದರೂ ಹೇಳಿ, ವೈರಾಗ್ಯ ಮಾತ್ರ ನಮಗೆ ಹೇಳಿಬಿಡಿ, ಅದೊಂದು ಬಿಟ್ಟು ಪ್ರಪಂಚದೊಳಗೆ ಇನ್ನೇನಾದರೂ ಹೇಳಿ, ಸಮುದ್ರದೊಳಗೆ ಬೇಕಾದರೆ ಬೀಳು ಅಂತ ಹೇಳಿ, ವೈರಾಗ್ಯ ಬೇಡ ನಮಗೆ. ಅಲ್ಲ, ಲಾಭ ಏನು? ದೇವರನ್ನು ತಿಳಿದು ನಮಗೆ ಆಗೋದೇನಿದೆ ಅಂತ ಎಷ್ಟು ಸುಂದರವಾಗಿ ಅರ್ಥ ಹೇಳ್ತಾರೆ ನೋಡಿ ಸತ್ಯಧರ್ಮರು. ಜ್ಞಾತೀನಾಂತು ವಸನ್ಮಧ್ಯೇನೈವ ವಿಂದೇತ ಕಿಂಚನ ಅಂತ. ಅಂದರೆ ಏನು ಅವರ ಬುದ್ಧಿಯಲ್ಲಿ ಹೊಳೆಯುತ್ತೆ ಅಂತ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅವರಂತಾರೆ, ನೀವು ಈ ರೀತಿ ಪರಮಾತ್ಮನಲ್ಲಿ ಮನಸ್ಸನ್ನಿಟ್ಟರೆ ನಿಮಗೆ ಮೋಕ್ಷವೇ ಆಗತ್ತೆ, ಇನ್ನೇನು ಬೇಕೋ? ಅಲ್ಲ, ಮೋಕ್ಷದಲ್ಲಿ ಏನಾಗತ್ತೆ ಹೇಳಿ? ಮೋಕ್ಷದಲ್ಲಿ ಜ್ಞಾತಿಭಿರ್ವಾ ಅಜ್ಞಾತಿಭಿರ್ವಾ ಯಾನೈಹಿ, ನಾನಾ ವಿಧವಾಗಿರುವಂತಹ ಯಾನಗಳಲ್ಲಿ ಸ್ತ್ರೀಭಿರ್ವ ಯಾನೈರ್ವ ಜ್ಞಾತಿಭಿರ್ವ ಅಜ್ಞಾತಿಭಿರ್ವ. ಸ್ತ್ರೀಯರ ಜೊತೆಗೆ ಯಾನದಲ್ಲಿ ಜ್ಞಾತಿಗಳು ಅಂದರೆ ಈ ಕಲ್ಪದೊಳಗೆ ಇವನ ಜೊತೆಗೆ ಮುಕ್ತರಾದವರು, ಅಜ್ಞಾತಿಗಳು ಹಿಂದೆ ಮುಕ್ತರಾದವರು, ಅವರೆಲ್ಲರ ಜೊತೆಗೆ ಯಥೇಚ್ಛವಾಗಿ ವಿಹಾರವನ್ನು ಮಾಡುವುದಕ್ಕೆ ಸಾಧ್ಯವಾಗತ್ತೆ ಮೋಕ್ಷದೊಳಗೆ. ಜ್ಞಾತೀನಂತು ವಸನ್ಮಧ್ಯೆ, ತು ಅನ್ನುವ ಶಬ್ದಕ್ಕೆ ಲಿಂಗಭಂಗಾನಂತರಂ ಅಂತ ಅರ್ಥ ಮಾಡ್ತಾರೆ. ಲಿಂಗದೇಹದ ಭಂಗವಾದ ಮೇಲೆ ಆ ಮೋಕ್ಷದೊಳಗೆ ಜ್ಞಾತಿಗಳ ಜೊತೆಗೆ ಅಜ್ಞಾತಿಗಳ ಜೊತೆಗೆ ಯಥೇಚ್ಛವಾಗಿ ವಿಮಾನಗಳಲ್ಲಿ ರಥಗಳಲ್ಲಿ ವಿಹಾರವನ್ನು ಮಾಡ್ತಾ ಏನು ಮುಂದೆ ನೈವ ವಿಂದೇತ ಕಿಂಚನ, ಏನೂ ಸಿಗೋದಿಲ್ಲ ಅಂತಿದೆ ಅಲ್ರಿ. ನೈವ ವಿಂದೇತ ಕಿಂಚನ ಅಂತಾರೆ. ಕಿಂಚನ ಅಂದರೆ ಏನೋ, ಏನೋ ಅಂದರೆ ತುಚ್ಛ, ಹೇಯ, ಪ್ರಾಕೃತವಾದದ್ದು. ನೈವ ವಿಂದೇತ ಕಿಂಚನ ಅಂಥ ಮೋಕ್ಷಕ್ಕೆ ಹೋದ ಮೇಲೆ ಏನೋ ಸಿಗತ್ತೆ ಅನ್ಕೋಬೇಡಿ. ಹೇಯವಾದದ್ದು, ತುಚ್ಛವಾದದ್ದು, ಪ್ರಾಕೃತವಾದದ್ದು, ಭೌತಿಕವಾದದ್ದು ಅಲ್ಲ, ಸ್ವರೂಪಭೂತವಾದ ಆನಂದವೇ ನಿಮಗೆ ಸಿಗತ್ತೆ. ಯಾಕೆ ಚಿಂತೆ ಮಾಡ್ತೀರಿ? ಜ್ಞಾತೀನಂತು ವಸನ್ಮಧ್ಯೆ ನೈವ ವಿಂದೇತ ಕಿಂಚನ ಕಿಂತು ಅಪ್ರಾಕೃತಂ ಸುಖಮೇವ ಲಭ್ಯತೆ. ನಿತ್ಯಮ ಜ್ಞಾತಚರ್ಯೆಯನ್ನು ಪ್ರಾರಂಭ ಮಾಡಿ ಆ ಭಗವಂತನ ಸೇವೆಯನ್ನು ಮಾಡಿ ಇಂಥ ಈ ಶ್ಲೋಕಕ್ಕೆ ಅರ್ಥವನ್ನು ಹೇಳ್ತಾರೆ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು. ಇಂತಹ ಆ ಸನತ್ಸುಜಾತೀಯದ ಈ ಉತ್ತಮವಾದ ಗ್ರಂಥದ
ಅಧ್ಯಯನವನ್ನು ಮಾಡಿ ಶ್ರವಣವನ್ನು ಮಾಡಿ ಸತ್ಯಧರ್ಮತೀರ್ಥರ ವಾದಿರಾಜತೀರ್ಥರ ವೇದವ್ಯಾಸ ದೇವರ ವಿಶೇಷವಾದ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಬೇಕು. ಈ ಒಂದು ಗ್ರಂಥದ ಸಂಪಾದನೆಯನ್ನು ಚೆನ್ನಾಗಿ ಮಾಡಿದ ನಮ್ಮ ಪಂಡಿತರಾದ ಡಾಕ್ಟರ್ ಕೃಷ್ಣಾಚಾರ್ಯ ಉಪಾಧ್ಯಾಯ ಅವರಿಗೆ ವಿಶೇಷವಾಗಿ ದೇವರು ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ